ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಧ್ಯಮೀಶಂ ವಂದೇ ಭವಘ್ನಂ ಅಮರಾಸುರಸಿದ್ಧವಂದ್ಯಂ. ಪೂರ್ಣಃ ಪ್ರೇಷ್ಟಃ ಪರಃ ಸ್ವಾಮಿ ವ್ಯಾಪ್ತಃ ಕರ್ತಾ ಉಪಕಾರಕಃ ರಕ್ಷತ್ತೇವ ತದೀಯಂ ಮಾಂ ಕನ್ಮಾರ್ಚೋ ಗುರುದೇವಗಃ. ಅನಂತಗುಣರೂಪಂ ಮದ್ಬಿಂಬಂ ಸರ್ವಸ್ಯ ಕಾರಕಂ ನಮಾಮಿ ವೇದವೇದ್ಯಂ ಶ್ರೀಶಂ ಸರ್ವಫಲಪ್ರದಂ. ಪ್ರಾಣಂ ಸರ್ವಪ್ರಣೇತಾರಂ ಸರ್ವದೇವಾಸ್ತಥಾ ಗುರುನ್ ಶ್ರೀರಾಘವೇಂದ್ರಾನ್ ವಂದೇಹಂ ಮಮ ಜ್ಞಾನಪ್ರದಾನ್ ಗುರುನ್. ಆನಂದತೀರ್ಥೋಪದಿಷ್ಟೋ ನಿಧಿರ್ನಾರಾಯಣಾಹ್ವಯಃ ಪ್ರದರ್ಶಿತೋ ಯೇನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ. ನೌಮಿನ್ಯಾಯಸುಧಾಧಿಕೃಜ್ಜಯ ಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ. ವಂದೇ ಹಂಸವರಾನ್ ರಘುತ್ತಮಗುರುನ್ ವೈದಗ್ಧ್ಯಪರಾಂ ನಿಧೀನ್ ಶ್ರೀಸತ್ಯವ್ರತರಾಘವೇಂದ್ರ ಮುನಿಪಾನ್ ಸದ್ಬೋಧಸಧ್ಯಾನಪಾನ್. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋऽತ್ಯಂತದಯಾಲವೇ. ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾಂತಮಾರ್ತಾಂಡಂ ಸತ್ಯಧ್ಯಾನಮುನಿಂ ಭಜೆ. ಸುಧೀಜನಸುಮಂದಾರಂ ಸುಧೀಂದ್ರಸುತಸುಪ್ರಿಯಂ ಸುಷಮೀಂದ್ರಗುರುಂ ವಂದೇ ಸುಜಯೀಂದ್ರಕರೋದ್ಭವಂ. ಶಾಸ್ತ್ರೇಷು ಪಾರದೃಶ್ವಾನಂ ಶಾಸ್ತ್ರಜ್ಞೇಷು ಚ ವತ್ಸಲಂ ದೀನಭಕ್ತೋದ್ಧಾರಕರಂ ಸತ್ಯಾತ್ಮಾನಂ ಗುರುಂ ಭಜೆ. ವಿದ್ಯಾಪೀಠವಿಧಾತಾರಂ ವಿದ್ಯಾವಾರಿಧಿಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮಸದ್ಗುರುಂ. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಶ್ರೀ ಗುರು ಶ್ರೀ ಗುರುಭ್ಯೋ ನಮೋ ನಮಃ. ಹರಿ ಓಂ. ಸ್ವಸ್ತ್ಯಸ್ತು ಅಶೇಷ ಸನ್ಮಂಗಲಾನಿ ಭವಂತು. ವ್ರತಸ್ಮರಣೀಯರಾದ ಕಾಮಧೇನು, ಕಲಿಯುಗದ ಕಾಮಧೇನು ಕಲ್ಪವೃಕ್ಷರಾದ, ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸುವ, ಭಕ್ತರ ಅನಿಷ್ಟಗಳನ್ನು ಪರಿಹಾರ ಮಾಡುವ, ಪರಿಶುದ್ಧವಾದ ತತ್ವಜ್ಞಾನವನ್ನು ಅಖಂಡವಾಗಿ ದಯಪಾಲಿಸುವ ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸುವ, ನಿಶೇಷ ಅನಿಷ್ಟಗಳನ್ನು ಪರಿಹಾರ ಮಾಡುವ, ಪರಿಶುದ್ಧವಾದ ತತ್ವಜ್ಞಾನವನ್ನು ಕೊಡುವ, ಭ್ರಾಂತಿ ಅಜ್ಞಾನ ಮೊದಲಾದ ಎಲ್ಲ ಮನೋದೌರ್ಬಲ್ಯಗಳನ್ನು ಪರಿಹಾರವನ್ನು ಮಾಡುವ, ಸತ್ಸಂತಾನ ಮೊದಲಾದ ಸೌಭಾಗ್ಯಗಳನ್ನು ದಯಪಾಲಿಸುವ ಗುರು ಸಾರ್ವಭೌಮರಾದ ಶ್ರೀಮದ್ ರಾಘವೇಂದ್ರ ತೀರ್ಥರ, ಶ್ರೀಮದ್ ರಾಯರ ದಿವ್ಯವಾದ ಭವ್ಯವಾದ ಆರಾಧನಾ ಮಹೋತ್ಸವವನ್ನು ಈ ಬಾರಿ ನಮ್ಮ ಹಿರಿಯರಾದ ಪಂಡಿತ ಲಕ್ಷ್ಮೀನಾರಾಯಣಾಚಾರ್ಯರು ತಮ್ಮ ಭಕ್ತರಿಂದ ನಿರ್ಮಿಸಲ್ಪಟ್ಟಂತಹ ಭವ್ಯವಾದ ಶ್ರೀಮದ್ ರಾಘವೇಂದ್ರ ತೀರ್ಥ ಶ್ರೀಪಾದಂಗಳವರ, ಶ್ರೀಮದ್ ಜಯತೀರ್ಥರ ಹಾಗೂ ಮುಖ್ಯಪ್ರಾಣದೇವರ ಹಯಗ್ರೀವ ದೇವರ ಸನ್ನಿಧಾನದಿಂದ ಯುಕ್ತವಾದ ಶ್ರೀಮಠದಲ್ಲಿ ಆರಾಧನೆಯನ್ನು ಹಮ್ಮಿಕೊಂಡಿದ್ದಾರೆ. ಅದರ ಅನುಗುಣವಾಗಿ ಪ್ರತಿನಿತ್ಯ ಸಾಯಂಕಾಲ ನಾನಾ ವಿದ್ವಾಂಸರುಗಳಿಂದ ಉಪನ್ಯಾಸಗಳನ್ನು ಏರ್ಪಡಿಸಿದ್ದಾರೆ.
ಇವತ್ತಿನ ದಿನ ನಾನು ಪ್ರಾತಃ ಸಂಕಲ್ಪ ಗದ್ಯ ರಾಯರಿಂದ ರಚಿಸಲ್ಪಟ್ಟಂತಹ ಪರಮ ದಿವ್ಯವಾದ, ಭವ್ಯವಾದ, ಅತ್ಯದ್ಭುತವಾದ ನೂರಾರು ಉಪಾಸನೆಗಳಿಂದ ಯುಕ್ತವಾದ ದೈನಂದಿನವಾದ ಎಲ್ಲ ಕಾರ್ಯಗಳು ಭಗವತ್ ಪೂಜಾತ್ಮಕವನ್ನಾಗಿ ಮಾಡುವ ಒಂದು ವಿಶಿಷ್ಟವಾದ ಸತ್ಸಂಕಲ್ಪ, ಸದ್ಧೇಯವನ್ನು ಉಂಟು ಮಾಡುವ, ಸತ್ಸಂಕಲ್ಪವನ್ನು ಉಂಟು ಮಾಡುವ, ಪ್ರತಿಜ್ಞೆಯನ್ನು ಬೋಧಿಸುವ ಒಂದು ವಿಶಿಷ್ಟವಾದ ಗ್ರಂಥ ಅದು ಪ್ರಾತಃ ಸಂಕಲ್ಪ ಗದ್ಯ. ಆ ಪ್ರಾತಃ ಸಂಕಲ್ಪ ಗದ್ಯವನ್ನು ಸಂಪೂರ್ಣವಾಗಿ ಈ ಒಂದು 40-50 ನಿಮಿಷಗಳಲ್ಲಿ ಹೇಳುವುದು ಕೇಳುವುದು ತುಂಬ ಕಷ್ಟ, ದೊಡ್ಡ ಸಾಹಸ. ಆದರೆ ಪ್ರಾತಃ ಸಂಕಲ್ಪ ಗದ್ಯದ ಫಲವೇನು, ದೈನಂದಿನವಾಗಿ ಪಾರಾಯಣ ಮಾಡುವುದರಿಂದ ಏನೆಲ್ಲ ಲಾಭವಿದೆ, ಇದರಲ್ಲಿ ದೇವರ, ವಾಯುದೇವರ ಎಂಥ ಅದ್ಭುತವಾದ ಮಹಿಮೆಗಳನ್ನು ಹೇಳಿದ್ದಾರೆ ಎನ್ನುವುದಕ್ಕೆ ಸ್ವಲ್ಪ ರುಚಿ ಹುಟ್ಟುವುದಕ್ಕಾಗಿ ಎಷ್ಟು ಬೇಕೋ ಅಷ್ಟನ್ನು ಹೇಳುವ, ಕೇಳುವ, ತಿಳಿಯುವ ಪ್ರಯತ್ನವನ್ನು ಮಾಡ್ತೇನೆ. ನನ್ನ ಗುರುಗಳ ಅನುಗ್ರಹ ಎಷ್ಟು ಇದೆ ಅಷ್ಟು ತಿಳಿಸುವ ಪ್ರಯತ್ನವನ್ನು ಮಾಡ್ತೇನೆ. ಪ್ರಾತಃ ಸಂಕಲ್ಪ ಗದ್ಯದ ಉದ್ದೇಶವೇನು ಅಂತಂದರೆ, ಮಾಡುವ ದೈನಂದಿನವಾದ ಕರ್ಮಗಳೇನಿವೆ, ಬೆಳಗಿನಿಂದ ರಾತ್ರಿಯವರೆಗೆ ಮಾಡುವ ದೈನಂದಿನ ಕರ್ಮಗಳೇನಿವೆ, ಆ ಎಲ್ಲ ಕರ್ಮಗಳು ಭಗವಂತನ ಪೂಜೆ ಆಗಬೇಕು ಎನ್ನುವ ಉದ್ದೇಶ ಪ್ರಾತಃ ಸಂಕಲ್ಪ ಗದ್ಯದ ಉದ್ದೇಶ. ಹಾಗಾದರೆ ನಾನು ಏನೋ ಅಮೇಧ್ಯವಾದದ್ದು ತಿಂತೇನೆ, ದೇವರಿಗೆ ನಿವೇದಿತವಾಗದಿರುವುದು ತಿಂತೇನೆ, ದೇವರಿಗೆ ಸಮರ್ಪಿಸಲು ಅಯೋಗ್ಯವಾದ ಬಟ್ಟೆಗಳನ್ನು ನಾನು ಧಾರಣ ಮಾಡ್ತೇನೆ, ಅಯೋಗ್ಯವಾದ ವಿಚಾರಗಳನ್ನು ಮಾಡ್ತೇನೆ, ಕೆಟ್ಟ ಕೆಲಸಗಳನ್ನು ಮಾಡ್ತೇನೆ, ಸಂಧ್ಯಾವಂದನ ಮೊದಲಾದವುಗಳನ್ನು ಬಿಡ್ತೇನೆ, ಈ ಎಲ್ಲ ಕರ್ಮಗಳು ಭಗವಂತನ ಪೂಜೆಯಾಗಲಿಕ್ಕೆ ಸಾಧ್ಯವಾ? ಹಾಗಾದರೆ ಪ್ರಾತಃ ಸಂಕಲ್ಪ ಗದ್ಯ ನಮಗೆ ಬಹಳ ಸೂಕ್ತವಾಗಿದೆ ಎನ್ನುವ ವಿಚಾರ ಬರುತ್ತೆ. ಸರ್ವಥಾ ಅಲ್ಲ. ಯಾವ ಕರ್ಮಗಳನ್ನು ಮಾಡುವುದರಿಂದ ಆ ಕರ್ಮವು ಭಗವಂತನ ಪೂಜೆಯಾಗತ್ತೋ, ಅಥವಾ ದೇವರು ಈ ಕರ್ಮಗಳನ್ನು ಮಾಡುವುದರಿಂದ ನನ್ನ ಪೂಜೆ ಆಗುತ್ತೆ ಅಂತ ಯಾವ ಕರ್ಮಗಳಿಗೆ ಬೋಧನೆಯನ್ನು ಮಾಡಿದ್ದಾನೆಯೋ ಆ ಎಲ್ಲ ಕರ್ಮಗಳು ನಮ್ಮ ದೈನಂದಿನವಾದ ಜೀವನದಲ್ಲಿ ಅದು ನಡವಳಿಕೆಗೆ ಬರಬೇಕು, ನಮ್ಮ ರೂಢಿಯೊಳಗೆ ಬರಬೇಕು ಎನ್ನುವ ಕಾರಣಕ್ಕಾಗಿ ಪ್ರಾತಃ ಸಂಕಲ್ಪ ಗದ್ಯ. ಹಾಗಾದರೆ ಯಾವುದು ದೇವರು ಕರ್ಮಗಳನ್ನು ಮಾಡಬೇಕು ಅಂತ ಹೇಳಿದ್ದಾನೆ ಅಂತಂದರೆ ಅದರ ಬಗ್ಗೆ ವಿವರಣೆ ತುಂಬ ಇದೆ. ಗೀತೆಯಲ್ಲಿ ಒಂದು ಮಾತನ್ನು ಹೇಳ್ತಾನೆ, ಸ್ವೇ ಸ್ವೇ ಕರ್ಮಣ್ಯಭಿರತಃ ಸಂಸಿದ್ಧಿಂ ಲಭತೆ ಜನಾಃ. ಶಾಸ್ತ್ರದಲ್ಲಿ ತಮಗೆ ವಿಹಿತವಾದ ಕರ್ಮಗಳೇನಿವೆ ಆ ಕರ್ಮಗಳನ್ನು ಚೊಕ್ಕಾಗಿ ಆಚರಣೆಯನ್ನು ಮಾಡುವವನು ಮಾತ್ರ ಸಂಸಿದ್ಧಿಯನ್ನು ಪಡಿತಾನೆ. ಶಾಸ್ತ್ರದಲ್ಲಿ ಹೇಳಲ್ಪಡದಿರುವ, ತನಗೆ ವಿಹಿತವಾಗದ ಅಥವಾ ಶಾಸ್ತ್ರದಲ್ಲಿ ನಿಷೇಧ ಮಾಡಿದ ಯಾವ ಕರ್ಮವನ್ನು ಮಾಡಿದರೂ ಕೂಡ ಆ ಕರ್ಮ ಸರ್ವಥಾ ಸರ್ವಾತ್ಮನ ಭಗವತ್ ಪೂಜೆ ಎಂದಾಗುವುದಿಲ್ಲ. ಹಾಗಾದರೆ ಶಾಸ್ತ್ರ ವಿಹಿತವಾದ, ನನಗೆ ವಿಹಿತವಾದ, ಯೋಗ್ಯವಾದ ಸತ್ಕರ್ಮಗಳನ್ನು ಮಾಡಿದ ಮಾತ್ರಕ್ಕೆ ಅವು ಎಲ್ಲವೂ ದೇವರ ಪೂಜೆಯಾಗತ್ತೆ, ಸರ್ವಥಾ ಆಗುವುದಿಲ್ಲ. ಈ ಪ್ರಾತಃ ಸಂಕಲ್ಪ ಗದ್ಯದಲ್ಲಿ ಹೇಳಿದ ಕ್ರಮದೊಳಗೆ ಆ ಕರ್ಮಗಳನ್ನು ಮಾಡಿದಾಗ ಭಗವಂತನ ಪೂಜೆ ಆಗುತ್ತೆ. ಹಾಗಾದರೆ ಏನು ಕ್ರಮವನ್ನು ಹೇಳಿದ್ದಾರೆ ಅಂತಂದರೆ ಇಲ್ಲಿ ಬಹಳ ಹೇಳಿಲ್ಲ, 3 ವಿಷಯಗಳನ್ನು ಪ್ರಾತಃ ಸಂಕಲ್ಪ ಗದ್ಯದಲ್ಲಿ ಪ್ರಧಾನವಾಗಿ ಹೇಳಿದ್ದಾರೆ. ಒಂದು, ಇಂಥಿಂತಹ ಗುಣಗಳಿಂದ ಯುಕ್ತರಾದ ಮುಖ್ಯ ಪ್ರಾಣದೇವರು ತದಂತರ್ಯಾಮಿ. ಆ ಮುಖ್ಯ ಪ್ರಾಣದೇವರ ಅಂತರ್ಯಾಮಿಯಾದ ನಾರಾಯಣ ಇಂಥಿಂತಹ ಗುಣವಂತನಾಗಿದ್ದಾನೆ. ಆ ಗುಣವಂತನಾದ ನಾರಾಯಣನ ಅಡೆದಾವರೆಗಳಲ್ಲಿ ಈ ಮುಖ್ಯ ಪ್ರಾಣದೇವರಿಂದ ಮಾಡಲ್ಪಟ್ಟವನಾಗಿ, ಮುಖ್ಯ ಪ್ರಾಣದೇವರಿಂದ ಪ್ರೇರಿತನಾಗಿ, ಮುಖ್ಯ ಪ್ರಾಣದೇವರ ಪತಿಯಾದ ನಾರಾಯಣನಲ್ಲಿ ಈ ಕರ್ಮಗಳನ್ನು ಸಮರ್ಪಣೆ ಮಾಡ್ತೇನೆ ಎನ್ನುವ ಕಾನ್ಸೆಪ್ಟು ಇದ್ದಾಗ ಮಾತ್ರ ಆ ಕರ್ಮ ಭಗವಂತನ ಪೂಜೆಯಾಗತ್ತೆ. ಇಷ್ಟನ್ನು ಪ್ರಾತಃ ಸಂಕಲ್ಪ ಗದ್ಯದಲ್ಲಿ ಹೇಳ್ತಾ ಇದ್ದಾರೆ. ಏನು? ಇಂಥಿಂತಹ ಗುಣ ವಿಶಿಷ್ಟನಾಗಿದ್ದಾನೆ ಮುಖ್ಯ ಪ್ರಾಣದೇವರು, ಆ ಮುಖ್ಯ ಪ್ರಾಣದೇವರ ಅಂತರ್ಯಾಮಿನ್ ಅಂತ ಒಂದು ಭಾಗ. ಆ ಅಂತರ್ಯಾಮಿಯಾದ ದೇವ ಇಂಥಿಂತಹ ಗುಣಗಳಿಂದ ಯುಕ್ತನಾಗಿದ್ದಾನೆ, ಇದು ಎರಡನೇ ಭಾಗ.
ವಿಹಿತವಾದ ಶಾಸ್ತ್ರೋಕ್ತವಾದ ಏನೆಲ್ಲ ಕರ್ಮಗಳಿವೆ ಆ ಎಲ್ಲ ಕರ್ಮಗಳು ಮುಖ್ಯ ಪ್ರಾಣದೇವರು ತಾವು ಪ್ರೇರಣೆಯನ್ನು ಮಾಡಿ ನನ್ನಿಂದ ಮಾಡಿಸಿದ್ದಾರೆ. ಆ ಕರ್ಮಗಳನ್ನು ಮುಖ್ಯ ಪ್ರಾಣದೇವರ ಅಂತರ್ಯಾಮಿಯಾದ ಲಕ್ಷ್ಮೀನಾರಾಯಣನಿಗೆ ಸಮರ್ಪಣೆಯನ್ನು ಮಾಡ್ತೇನೆ. ಆ ಎಲ್ಲ ಕರ್ಮಗಳು ಭಗವಂತನ ಪೂಜಾತ್ಮಕವಾಗಲಿ ಎನ್ನುವ ಸಂಕಲ್ಪ. ಈ ನಿಟ್ಟಿನೊಳಗೆ ಪ್ರಾತಃ ಸಂಕಲ್ಪ ಗದ್ಯ ಹೊರಟಿದೆ. ಹಾಗಾಗಿ ಅಂದಮೇಲೆ ನಾವು ದೈನಂದಿನದಲ್ಲಿ ಘಟಿಸುವ ಏನೆಲ್ಲ ಕರ್ಮಗಳಿವೆ ಅದು ದೇವರ ಪೂಜೆ ಎನ್ನುವ ಕಾನ್ಸೆಪ್ಟ್ ನಮ್ಮ ತಲೆಯಲ್ಲಿದ್ದಾಗ ದೇವರ ಪೂಜೆಗೆ ಯೋಗ್ಯವಾದ ಕರ್ಮಗಳನ್ನೇ ನಾನು ಮಾಡ್ತಾ ಹೋಗ್ತೇನೆ. ದೇವರಿಗೆ ನೈವೇದ್ಯವನ್ನು ಮಾಡಬೇಕು ಎನ್ನುವ ಕಾನ್ಸೆಪ್ಟು ಗಟ್ಟಿಯಾದ ಸಂಕಲ್ಪ, ದೃಢವಾದ ಸಂಕಲ್ಪ ನಮ್ಮ ತಲೆಯಲ್ಲಿ ಇದ್ದಾಗ ಆ ದೇವರ ನೈವೇದ್ಯಕ್ಕೆ ವಿಹಿತವಾದ ಅಡುಗೆಗಳನ್ನೇ ನಾನು ಮಾಡ್ತಾ ಹೋಗ್ತೇನೆ. ಮಡಿಯಿಂದ ಮಾಡ್ತೇನೆ, ಶುದ್ಧವಾಗಿ ಮಾಡ್ತೇನೆ, ವಿಹಿತವಾದದ್ದು ಮಾಡ್ತೇನೆ, ನಿಷಿದ್ಧವಾದದ್ದು ಸೇರಿಸುವುದಿಲ್ಲ. ಇವನ್ನೆಲ್ಲ ಮಾಡ್ತೇನೆ. ಯಾಕೆ? ನನ್ನ ಸಂಕಲ್ಪವೇನಿದೆ, ದೇವರಿಗೆ ನೈವೇದ್ಯವನ್ನು ಮಾಡಬೇಕು ಎನ್ನುವ ಸಂಕಲ್ಪವಿದೆ. ಪ್ರತಿನಿತ್ಯ ಬೆಳಗ್ಗೆ ಎದ್ದಾಕ್ಷಣಕ್ಕೆ ನಾವೆಲ್ಲ ಒಂದು ಸಂಕಲ್ಪವನ್ನು ಮಾಡ್ತೇವೆ, ನಾವು ಆಫೀಸಿಗೆ ಹೋಗಬೇಕು ಅಂತ ಗಟ್ಟಿಯಾದ ಸಂಕಲ್ಪ ಮಾಡಿದಾಗ ಆ ಸಂಕಲ್ಪ ಎಷ್ಟು ಗಟ್ಟಿಯಾಗಿರ್ತದೆ ಅಷ್ಟು ನಿರ್ವಿಘ್ನವಾಗಿ ಅವನು ಆಫೀಸಿಗೆ ಹೋಗ್ತಾನೆ. ಸಂಕಲ್ಪದೊಳಗೆ ಸ್ವಲ್ಪ ಢೀಲ ಇದ್ದರೆ ಆಫೀಸಿಗೆ ಹೋಗ್ತಾ ಇರುವಾಗ ಸ್ವಲ್ಪ ಬೇಗ ಬಿಟ್ಟು ಅಥವಾ ಏನಾದರೂ ಮಾಡಿ ಬೇರೆ ಈ ಕರ್ಮಗಳನ್ನು ಮಾಡಿ ಆಫೀಸಿಗೆ ಬರ್ತಾನೆ. ಆದರೆ ಸಂಕಲ್ಪ ಆಫೀಸಿಗೆ ಇರೋಣದ್ರಿಂದಾಗಿ ಆಫೀಸಿಗೆ ಬರುವುದು ನಿಶ್ಚಿತ. ಹಾಗೆ ನಮ್ಮ ಸಂಕಲ್ಪ ಭಗವಂತನ ಪೂಜೆ ಅಂತ ದೃಢವಾದ ಸಂಕಲ್ಪವಿದ್ದಾಗ ಆಚೆ ಈಚೆ ಈ ಕರ್ಮಗಳನ್ನು ಮಾಡಿದರೂ ಕೂಡ ಅಲ್ಟಿಮೇಟ್ ಆಗಿ ವಿಹಿತವಾದ ಕರ್ಮಗಳನ್ನು ಮಾಡುವ ಮುಖಾಂತರ ಭಗವಂತನ ಪೂಜೆಗಾಗಿ ಅವನು ಉದ್ಯುಕ್ತನಾಗ್ತಾನೆ. ಆದ್ದರಿಂದಾಗಿ ಪ್ರತಿನಿತ್ಯ ಎದ್ದಾಕ್ಷಣಕ್ಕೆ ನಾವು ಸಂಕಲ್ಪವನ್ನು ಮಾಡುವುದು ಇದು ಏನಿದೆ ನಮ್ಮ ಉನ್ನತಿಗೆ, ನಮ್ಮ ಗುರಿ ಮುಟ್ಟುವುದಕ್ಕೆ, ನಮ್ಮ ಪ್ರಗತಿಶೀಲತೆಗೆ ಇದು ಬಹಳ ದೊಡ್ಡದಾದ ಬುನಾದಿ. ನಾವು ನಿತ್ಯ ಸಂಕಲ್ಪವನ್ನು ಗಟ್ಟಿಯಾಗಿ ಮಾಡ್ತಿದ್ರೆ ನಾಳೆಯ ದಿನ ಆ ಸಂಕಲ್ಪಗಳಲ್ಲಿ ಆ ಸಂಕಲ್ಪಗಳ ಸಿದ್ಧಿಗಾಗಿ ತಾನು ತೊಡಗಿಕೊಳ್ಳುತ್ತಾನೆ. ಆದ್ದರಿಂದಾಗಿ ಪ್ರಾತಃ ಸಂಕಲ್ಪ ಗದ್ಯ ನಮ್ಮ ದೈನಂದಿನ ಜೀವನದೊಳಗೆ ಬಹಳ ಅದ್ಭುತ, ಅತ್ಯಂತ ಪ್ರಧಾನವಾಗಿರುವಂತಹದ್ದು ದೇವರ ಅನುಗ್ರಹಕ್ಕೆ ಎಂಬುದಾಗಿ ಭಾವಿಸ್ತಾ ಪ್ರಾತಃ ಸಂಕಲ್ಪ ಗದ್ಯವನ್ನು ಪ್ರಾರಂಭವನ್ನು ಮಾಡೋಣ. ಶ್ರೀ ಗುರುಭ್ಯೋ ನಮಃ. ಶ್ರೀ ರಾಘವೇಂದ್ರ ತೀರ್ಥ ಗುರುಭ್ಯೋ ನಮಃ. ಲೌಕಿಕ ವೈದಿಕ ಭೇದ ಭಿನ್ನ ವರ್ಣಾತ್ಮಕ ಧ್ವನ್ಯಾತ್ಮಕ ಅಶೇಷ ಶಬ್ದಾರ್ಥ ಋಗಾದಿ ಸರ್ವ ವೇದಾರ್ಥ ವಿಷ್ಣು ಮಂತ್ರಾರ್ಥ ಪುರುಷ ಸೂಕ್ತಾರ್ಥ ಗಾಯತ್ರ್ಯರ್ಥ ವಾಸುದೇವ ದ್ವಾದಶಾಕ್ಷರ ಮಂತ್ರಾಂತರ್ಗತ ಅದ್ಯ ಅಷ್ಟಾಕ್ಷರಾರ್ಥ ಶ್ರೀಮನ್ನಾರಾಯಣ ಅಷ್ಟಾಕ್ಷರ ಮಂತ್ರಾರ್ಥ ವಾಸುದೇವ ದ್ವಾದಶ ಮಂತ್ರಾಂತರ್ಗತ ಅಂತ್ಯ ಚತುರಕ್ಷರಾರ್ಥ ವ್ಯಾಹೃತ್ಯರ್ಥ ಮಾತೃಕಾ ಮಂತ್ರಾರ್ಥ ಪ್ರಣವೋಪಾಸಕಾನಾಂ. ಬಹಳ ಅದ್ಭುತವಾದಂತಹ ಒಂದೇ ಒಂದು ವಾಕ್ಯ. ಇದರ ವಿವರಣೆ ತುಂಬ ಇದೆ. ಈ ಒಂದು ಮಾತಿನ ವಿವರಣೆಯೇ 1 ಗಂಟೆಯ ಮೇಲೆ ಆಗುತ್ತೆ. ಆದ್ದರಿಂದಾಗಿ ಅಷ್ಟೆಲ್ಲ ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಸಂಕ್ಷೇಪವಾಗಿ ಭಾವಾರ್ಥವನ್ನು ತಿಳಿಸುವ ಪ್ರಯತ್ನವನ್ನು ಮಾಡ್ತೇನೆ. ಮುಖ್ಯ ಪ್ರಾಣದೇವರು ಏನಿದ್ದಾರೆ ಅವರಲ್ಲಿರ್ತಕ್ಕಂಥ ದೊಡ್ಡದಾದ ಗುಣ ಅಂತಂದರೆ ಪ್ರಣವೋಪಾಸ್ತಿ. ನಿರಂತರವಾಗಿ ಪ್ರಣವವನ್ನು, ಓಂಕಾರವನ್ನು ಉಪಾಸನೆಯನ್ನು ಮಾಡುವ ಪ್ರಣವೋಪಾಸನೆಗೆ ಮುಖ್ಯವಾಗಿ ಅರ್ಹತೆ ಉಳ್ಳವರೇ ಶ್ರೀಮದ್ ಮುಖ್ಯ ಪ್ರಾಣದೇವರು. ಹಾಗಾದರೆ ಏನಿದೆ ಪ್ರಣವದಲ್ಲಿ ಅಂಥದ್ದು ಅಂತ ಕೇಳಿದಾಗ ಬಹಳ ಸುಂದರವಾಗಿ ಒಂದು ಮಾತನ್ನು ಹೇಳ್ತಾರೆ. ನಾರಾಯಣ ಪಂಡಿತಾಚಾರ್ಯ ಹೇಳ್ತಾರೆ, ಅನಂತ ಮಾತ್ರಾಂತ ಮುದಾಹರಂತಿ ಯಂ ತ್ರಿಮಾತ್ರ ಪೂರ್ವಂ ಪ್ರಣವೋಚ್ಛ ಎಂಬುದಾ. ಏನು ಅಕಾರ ಉಕಾರ ಮಕಾರ ಎನ್ನುವ 3 ಅಕ್ಷರಗಳಿಂದ ಯುಕ್ತವಾದ ಈ ಪ್ರಣವ ಓಂಕಾರದೊಳಗೆ ಅನಂತ ವೇದಾರ್ಥ ಅದರಲ್ಲಿ ಅಡಗಿಕೊಂಡಿದೆ. ಆದ್ದರಿಂದಾಗಿ ಆ ಪ್ರಣವೋಪಾಸನೆಗೆ ಅಷ್ಟು ಮಹತ್ವ. ಅಂತೆಯೇ ಇವತ್ತಿಗೂ ಪರಮಹಂಸರು ಯಾರು ಯತಿಶ್ರೇಷ್ಠರಿದ್ದಾರೆ ಅವರು ನಿರಂತರವಾಗಿ ಪ್ರಣವವನ್ನು ಜಪ ಮಾಡ್ತಾರೆ. ನಮ್ಮಂತಹ ಸಾಮಾನ್ಯರಿಗೆ ಗುರುಗಳು ಪೂರ್ಣ ಅನುಗ್ರಹದಿಂದ ಉಪದೇಶ ಮಾಡಿದ್ದರೆ 10 ಬಾರಿ ಮಾತ್ರ ಜಪ ಮಾಡಲಿಕ್ಕೆ ಸಾಧ್ಯವಿದೆ. ಅಂತಹ ದಿವ್ಯವಾದ ಪ್ರಣವ ಮಂತ್ರ. ಈ ಪ್ರಣವ ಮಂತ್ರ ಎಂಥದ್ದು ಅಂತಂದರೆ ಲೌಕಿಕ ವೈದಿಕ ಭೇದ ಭಿನ್ನ ವರ್ಣಾತ್ಮಕ ಧ್ವನ್ಯಾತ್ಮಕ. ಲೌಕಿಕವಾದ ಶಬ್ದಗಳು,
ಬಾ, ಹೋಗು ಮೊದಲಾದ ಸಂಸ್ಕೃತ ಇತ್ಯಾದಿಯಾದ ಶಬ್ದಗಳು. ವೈದಿಕವಾದ ಅಗ್ನಿ ಮೀಳೆ ಪುರೋಹಿತಂ ಯಜ್ಞಸ್ಯ ದೇವ ಮೃತ್ವಿಜಂ ಎನ್ನುವಂಥ ವೈದಿಕದಲ್ಲಿ ಹೇಳಲ್ಪಟ್ಟಿರ್ತಕ್ಕಂಥ, ವೇದದಲ್ಲಿ ಹೇಳಲ್ಪಟ್ಟಿರ್ತಕ್ಕಂಥ ಶಬ್ದಗಳು. ಈ ಎರಡು ಶಬ್ದಗಳಲ್ಲದೇನೆ ವರ್ಣಾತ್ಮಕ ಶಬ್ದಗಳು ಬೇರೆ, ಧ್ವನ್ಯಾತ್ಮಕ ಶಬ್ದಗಳು ಬೇರೆ. ಏತತ್ ಸಾಮಗ ಎನ್ನಾಸ್ತೆ ಆ ಅಂತ ಏನು ದೀರ್ಘ ಹೇಳಿತು ಅದು ಧ್ವನ್ಯಾತ್ಮಕ. ಅಥವಾ ಘಂಟಿ ಶಬ್ದ ಮೊದಲಾದ ಏನೆಲ್ಲ ಶಬ್ದಗಳಿವೆ ಆ ಎಲ್ಲ ಶಬ್ದಗಳು ಧ್ವನ್ಯಾತ್ಮಕ. ಹೀಗೆ ವರ್ಣಾತ್ಮಕವಾದ ಶಬ್ದಗಳು, ಧ್ವನ್ಯಾತ್ಮಕವಾದ ಶಬ್ದಗಳು, ಆ ಎಲ್ಲ ಶಬ್ದಗಳ ಅರ್ಥ ಒಂದು. ಅನಂತವಾದ ವೇದ, ಆ ವೇದಾರ್ಥ ಏನು ಅನಂತವಾದ ವೇದದಲ್ಲಿ ಹೇಳಲ್ಪಟ್ಟ ಶಬ್ದಾತ್ಮಕವಾದ ವರ್ಣಾತ್ಮಕವಾದ ಶಬ್ದಗಳು, ಲೌಕಿಕವಾದ ವೈದಿಕವಾದ ಶಬ್ದಗಳು, ಈ ಎಲ್ಲ ಶಬ್ದಗಳ ಅರ್ಥವು ಒಳಗೊಂಡಾಗಿದೆ ಅದು ಅನಂತವಾದ ವೇದ. ಆ ಅನಂತವಾದ ವೇದಗಳು ನಮಗೆ ಹೇಗೆ ತಿಳಿಯೋದು? ಅನಂತವಾದ ವೇದಗಳನ್ನು ನಿತ್ಯ ಅಧ್ಯಯನ ಮಾಡಲಿಕ್ಕೆ ಆಗುವುದಿಲ್ಲ, ಆದರೆ ಚಿಂತನೆಯನ್ನು ಮಾಡಬೇಕು ಎನ್ನುವ ಅಪೇಕ್ಷೆ ಇದೆ. ಆದರೆ ನಾವು ಏನು ಮಾಡಬೇಕು ಅಂತಂದರೆ, ಆ ಅನಂತ ವೇದಗಳ ಅರ್ಥವನ್ನು ಬೋಧಿಸುತ್ತದೆ ವಿಷ್ಣು ಮಂತ್ರಾರ್ಥ. ಅನಂತವಾದ ವೇದಗಳನ್ನು ಬೋಧಿಸುತ್ತದೆ ವಿಷ್ಣು ಮಂತ್ರಾರ್ಥ. ಇದು ಅಷ್ಟಮಹಾಮಂತ್ರಗಳಲ್ಲಿ ಬರುವ 8ನೆಯ ಮಂತ್ರ. ಇದಾದ ಮೇಲೆ 7ನೆಯ ಮಂತ್ರ ಋಗ್ವೇದ, ಯಜುರ್ವೇದ, ಸಾಮವೇದಗಳನ್ನು ಬೋಧನೆಯನ್ನು ಮಾಡುತ್ತೆ. ಅದು ಯಾವುದು? ಪುರುಷ ಸೂಕ್ತ. ಪುರುಷ ಸೂಕ್ತದಲ್ಲಿ 14 ಮಂತ್ರಗಳಿವೆ, 3 ವರ್ಗಗಳಿವೆ. ಮೊದಲನೇ ವರ್ಗದಿಂದ ಋಗ್ವೇದ, 2ನೇ ವರ್ಗದಿಂದ ಯಜುರ್ವೇದ, 3ನೇ ವರ್ಗದಿಂದ ಸಾಮವೇದ. ಯಾಕೆ? ಮೂಲ ವೇದ ಋಗ್ವೇದ, ಯಜುರ್ವೇದ, ಸಾಮವೇದ ಎನ್ನುವಂಥ 3 ವೇದಗಳಲ್ಲೇನೆ ಅಂತರ್ಭಾವವಾಗಿತ್ತು. ಪುರುಷ ಸೂಕ್ತಾರ್ಥ. ಆ ಪುರುಷ ಅಂದರೆ ಅನಂತವಾದ ವೇದಾರ್ಥವೇನಾಯಿತು? ಪುರುಷ ಸೂಕ್ತದಲ್ಲಿ ಬಂತು. ಅಂದರೆ ಪುರುಷ ಸೂಕ್ತವನ್ನು ಪಠಣೆ ಮಾಡುವುದರಿಂದ ಅನಂತ ವೇದಗಳನ್ನು ಉಚ್ಚಾರಣೆಯನ್ನು ಮಾಡಿದ ಫಲ ಬರುತ್ತೆ. ಆದ್ದರಿಂದಾಗಿಯೇ ನಮ್ಮ ದೈನಂದಿನವಾದ ಕಾರ್ಯದಲ್ಲಿ ಪುರುಷ ಸೂಕ್ತ ಅತ್ಯಂತ ಪ್ರಧಾನವಾದದ್ದು. ಎಷ್ಟು ಪ್ರಧಾನ ಅಂತಂದರೆ ಊಹೆ ಮಾಡಲಿಕ್ಕೆ ಸಾಧ್ಯವಿಲ್ಲದಷ್ಟು ನಾನು ಹೇಳ್ತೇನೆ. ಎಲ್ಲೆಲ್ಲಿ ರಾಮ, ಕೃಷ್ಣ, ವೇದವ್ಯಾಸ ಮೊದಲಾದ ಭಗವಂತನ ರೂಪಗಳ ಅವತಾರಕ್ಕಾಗಿ ದೇವತೆಗಳು ಪ್ರಾರ್ಥನೆ ಮಾಡಿದ್ದಾರಲ್ಲ, ಆ ಪ್ರಾರ್ಥನೆ ಮಾಡಿದ್ದು ಯಾವ ಮಂತ್ರದಿಂದ ಅಂದರೆ ಪುರುಷ ಸೂಕ್ತದಿಂದ. ಹಾಗಾಗಿ ಪುರುಷ ಸೂಕ್ತ ಊಹಾತೀತವಾದ ಸರ್ವೋತ್ತಮವಾದ ಪುರುಷ ಸೂಕ್ತ. ಆದ್ದರಿಂದಾಗಿಯೇ ದೇವರಿಗೆ ಪುರುಷ ಸೂಕ್ತದಿಂದ ಅಭಿಷೇಕ ಮಾಡಿದರೆ ಸಂತೋಷ. ಪುರುಷ ಸೂಕ್ತದಲ್ಲಿ ಹೇಳಿದ 16 ಮಂತ್ರಗಳಿಂದ ಷೋಡಶೋಪಚಾರ ಪೂಜೆಗಳನ್ನು ಮಾಡಿದರೆ ದೇವರಿಗೆ ಸಂತೃಪ್ತಿ. ಆದ್ದರಿಂದಾಗಿ ಪುರುಷ ಸೂಕ್ತದಿಂದಲೇ ಷೋಡಶೋಪಚಾರ ಪೂಜೆ ನಾವು ನಿತ್ಯ ಹಾಗೆ ಮಾಡುವುದು, ಎಲ್ಲರೂ ಹಾಗೆ ಮಾಡುವಂಥದ್ದು ಅಂತಹ ಪುರುಷ ಸೂಕ್ತ. ಆ ಪುರುಷ ಸೂಕ್ತದಲ್ಲಿ 3 ವರ್ಗಗಳಿವೆ ಅಂತ ಹೇಳಿದ್ನಲ್ಲ, ಆ 3 ವರ್ಗಗಳಿಂದ ಗಾಯತ್ರಿ ಮಂತ್ರವನ್ನು ಬೋಧಿಸುತ್ತದೆ. ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ತತ್ಸವಿತುರ್ವರೆಣ್ಯಂ ಮೊದಲನೇ ವರ್ಗ, ಭರ್ಗೋ ದೇವಸ್ಯ ಧೀಮಹಿ 2ನೇ ವರ್ಗ, ಧಿಯೋ ಯೋ ನ ಪ್ರಚೋದಯಾತ್ 3ನೇ ವರ್ಗ. ಹೀಗೆ ಗಾಯತ್ರಿ ಮಂತ್ರವೇನಿದೆ ಪುರುಷ ಸೂಕ್ತವನ್ನು ಬೋಧಿಸುತ್ತದೆ. ಪುರುಷ ಸೂಕ್ತ ಏನು ಮಾಡುತ್ತೆ? ಅನಂತ ವೇದಗಳನ್ನು ಬೋಧಿಸುತ್ತದೆ. ಆದ್ದರಿಂದಾಗಿ ನಮ್ಮ ದೈನಂದಿನ ಜೀವನದೊಳಗೆ ಗಾಯತ್ರಿ ಮಂತ್ರವು ಅಷ್ಟೇ ಪ್ರಧಾನವಾದದ್ದು. ನಿತ್ಯ ಗಾಯತ್ರಿ ಬಿಟ್ಟವ ಬ್ರಾಹ್ಮಣನೇ ಅಲ್ಲ ಎಂಬುದಾಗಿ ನಾವು ಹೇಳ್ತೇವೆ. ಏನು 3 ಹೊತ್ತು ಬಿಟ್ಟವನಲ್ಲ, ದಿನದೊಳಗೆ 1 ಹೊತ್ತು ಗಾಯತ್ರಿ ಜಪವನ್ನು ಬಿಟ್ಟವನೂ ಕೂಡ ಬ್ರಾಹ್ಮಣರಲ್ಲಿ ಕನ್ಸಿಡರ್ ಆಗುವುದಿಲ್ಲ. ಅವನು ಜನಿವಾರ ಮಾತ್ರಕ್ಕೆ ಬ್ರಾಹ್ಮಣ, ಜನಿವಾರ ಮಾತ್ರಕ್ಕೆ ಬ್ರಾಹ್ಮಣನೇ ಹೊರತು ಬ್ರಾಹ್ಮಣ್ಯ ಉಳಿಸಿಕೊಂಡ ಬ್ರಾಹ್ಮಣ ಅಂತ ಹೇಳಬೇಕಾದ್ರೆ ಅವನು ಮಿನಿಮಮ್ 2 ಬಾರಿಯಾದರೂ ಗಾಯತ್ರಿ ಜಪವನ್ನು ಮಾಡ್ತಾನೇ ಇರಬೇಕು. ಅಷ್ಟು ಪ್ರಧಾನವಾದ್ದು. ಧಿಯೋ ಯೋನಃ ಪ್ರಚೋದಯಾತ್, ನಮ್ಮ ಬುದ್ಧಿಯನ್ನು ಪ್ರಚೋದನೆಯನ್ನು ಮಾಡು ಎಂಬುದಾಗಿ. ಈ ಗಾಯತ್ರಿ ಮಂತ್ರದೊಳಗೆ ಏನಾಗಿದೆ ಅಂತಂದರೆ 24 ಅಕ್ಷರಗಳಿವೆ. ಗಾಯತ್ರಿ ಮಂತ್ರದೊಳಗೆ 24 ಅಕ್ಷರಗಳಿವೆ. ಆ 24 ಅಕ್ಷರಗಳಲ್ಲಿ ಏನು ಮಜಾ ಆಗತ್ತೆ ಅಂತಂದರೆ, ವಾಸುದೇವ ದ್ವಾದಶಾಕ್ಷರ ಮಂತ್ರ 12, 4 ವ್ಯಾಹೃತಿ 16, 8 ನಾರಾಯಣ ಅಂದರೆ 8, 4, 12, ದ್ವಾದಶ ವಾಸುದೇವ ದ್ವಾದಶಾಕ್ಷರ ಮಂತ್ರ 12. ಹೀಗೆ 3 ಮಂತ್ರಗಳನ್ನು ಬೋಧಿಸುತ್ತದೆ ಗಾಯತ್ರಿ. ಒಂದು ಗಾಯತ್ರಿ ಜಪವನ್ನು ಮಾಡುವುದರಿಂದ ಮೊದಲಿನ 12 ಅಕ್ಷರಗಳು ವಾಸುದೇವ ಮಂತ್ರವನ್ನು ಬೋಧಿಸುತ್ತದೆ, ಆಮೇಲಿನ 4 ಅಕ್ಷರಗಳು
ವ್ಯಾಹೃತಿ ಮಂತ್ರವನ್ನು ಭೂಹು ಭುವಃ ಸ್ವಹ ಭೂರ್ಭೋಸ್ವಹ ಎನ್ನುವ 4 ಪದಗಳಿಂದ ಯುಕ್ತವಾದ ವ್ಯಾಹೃತಿಯನ್ನು ಬೋಧಿಸುತ್ತದೆ. ಕೊನೆ ಇರುವ 8 ಅಕ್ಷರಗಳು ನಾರಾಯಣ ಮಂತ್ರವನ್ನು ಬೋಧಿಸುತ್ತದೆ. ಹೀಗಾಗಿ ನಾರಾಯಣದ ಮಂತ್ರಾರ್ಥ, ವ್ಯಾಹೃತಿಯ ಮಂತ್ರಾರ್ಥ, ದ್ವಾದಶಾಕ್ಷರದ ಮಂತ್ರಾರ್ಥ, ಈ ಎಲ್ಲ ಮಂತ್ರಾರ್ಥಗಳನ್ನು ಒಳಗೊಂಡು ಯುಕ್ತವಾದದ್ದು ಯಾವುದು? ಗಾಯತ್ರಿ. ಹಾಗಾದರೆ ಗಾಯತ್ರಿ ಜಪವನ್ನು ಮಾಡುವುದರಿಂದ ಪುರುಷ ಸೂಕ್ತದ ಮಂತ್ರವನ್ನು ಜಪ ಮಾಡಿದ ಫಲ ಬರುತ್ತೆ. ಆ ಗಾಯತ್ರಿಯ ಮೊದಲಿನ 12 ಅಕ್ಷರದಿಂದ ವಾಸುದೇವ ಮಂತ್ರ, ನಂತರದ 4 ಅಕ್ಷರಗಳಿಂದ ವ್ಯಾಹೃತಿ ಮಂತ್ರ, ನಂತರದ 8 ಅಕ್ಷರಗಳಿಂದ ನಾರಾಯಣ ಮಂತ್ರವನ್ನು ಬೋಧಿಸಿದಂತ ಆಗುತ್ತೆ. ಇಷ್ಟ ಆಯ್ತು. ಇದಾದ ಮೇಲೆ ವಾಸುದೇವ ದ್ವಾದಶಾಕ್ಷರ ಮಂತ್ರಾಂತರ್ಗತವಾದ ಅಂತ್ಯ ಚತುರಕ್ಷರಾರ್ಥ ವ್ಯಾಹೃತಿ, ಅದಾದ ಮೇಲೆ ವಾಸುದೇವ ದ್ವಾದಶಾಕ್ಷರ ಮಂತ್ರ, ಆ ವಾಸುದೇವ ದ್ವಾದಶಾಕ್ಷರ ಮಂತ್ರದ ಕೊನೆ 4 ಅಕ್ಷರಗಳು ವ್ಯಾಹೃತಿ, ಮೊದಲಿನ 8 ಅಕ್ಷರಗಳು ನಾರಾಯಣ. ಹೀಗೆ ವಾಸುದೇವ ಮಂತ್ರದಿಂದ ಏನಾಗತ್ತೆ? ವ್ಯಾಹೃತಿ ಮಂತ್ರ, ನಾರಾಯಣ ಮಂತ್ರ. ಇದಾದ ಮೇಲೆ ನಾರಾಯಣ ಮಂತ್ರದಿಂದ ಪ್ರಣವ ಮಂತ್ರ ಹುಟ್ಟಿಕೊಳ್ಳುತ್ತೆ. ಸೊ ಹಾಗಾದ್ರೆ ಏನಾಯ್ತು? ಈಗ ಉಲ್ಟಾ ಹೋಗೋಣ, ನಮಗೆ ಕ್ಲಿಯರ್ ಆಗತ್ತೆ, ಸ್ಪಷ್ಟವಾಗತ್ತೆ. ಮೊದಲಿಗೆ ಪ್ರಣವ ಮಂತ್ರ, ಮೊಟ್ಟ ಮೊದಲನೇ ಮಂತ್ರ ಪ್ರಣವ ಮಂತ್ರ. ಆ ಪ್ರಣವ ಮಂತ್ರದೊಳಗೆ ಏನಾಗಿದೆ ಅಂತಂದ್ರೆ 8 ಅಕ್ಷರಗಳೇ ಸೇರಿದೆ. ಅಕಾರ, ಉಕಾರ, ಮಕಾರ, ನಾದ, ಬಿಂದು, ಘೋಷ, ಶಾಂತ, ಅತಿಶಾಂತ. ಈ 8 ಅಕ್ಷರಗಳಿಗೆ 8 ಭಗವದ್ ರೂಪಗಳಿವೆ. ವಿಶ್ವ, ತೈಜಸ, ಪ್ರಾಜ್ಞ, ತುರಿಯ, ಆತ್ಮ, ಅಂತರಾತ್ಮ, ಪರಮಾತ್ಮ, ಜ್ಞಾನಾತ್ಮ ಎನ್ನುವಂಥ 8 ಭಗವಂತನ ರೂಪಗಳಿವೆ. ಆ 8 ಭಗವಂತನ ರೂಪಗಳು ಮಾಡುವ ಕಾರ್ಯಗಳು ಏನು ಅಂತಂದ್ರೆ ಸೃಷ್ಟಿ, ಸ್ಥಿತಿ, ಲಯ, ನಿಯಮನ, ಜ್ಞಾನ, ಅಜ್ಞಾನ, ಬಂಧ, ಮೋಕ್ಷ ಎನ್ನುವಂಥ 8 ಕಾರ್ಯಗಳು ಮಾಡುತ್ತೆ. ಸೊ ಪ್ರಣವ ಮಂತ್ರದಿಂದ 8 ರೂಪಗಳು, ಆ 8 ರೂಪಗಳಿಂದ 8 ಕಾರ್ಯಗಳು. ಇವೇ ಜಗತ್ ಸೃಷ್ಟ್ಯಾದಿ ಅಟ್ಟಕರ್ತೃತ್ವ. ಈ 8 ಅಕ್ಷರಗಳಿಂದ ಸರಿಯಾಗಿ 8 ಅಕ್ಷರಾತ್ಮಕವಾದ ನಾರಾಯಣ ಮಂತ್ರ ಹುಟ್ಟಿ ಬರುತ್ತೆ. ಓಂ ನಮೋ ನಾರಾಯಣಾಯ ಓಂ ಎನ್ನುವಂಥ 8 ಅಕ್ಷರದ ನಾರಾಯಣ ಮಂತ್ರ. ಆ ನಾರಾಯಣ ಮಂತ್ರದಿಂದ ವ್ಯಾಹೃತಿ ಮಂತ್ರ, ವ್ಯಾಹೃತಿ ಮತ್ತು ನಾರಾಯಣ ಮಂತ್ರದಿಂದ ವಾಸುದೇವ ಮಂತ್ರ, 12 ಅಕ್ಷರದ ವಾಸುದೇವ ಮಂತ್ರ. 12 ಅಕ್ಷರದ ವಾಸುದೇವ ಮಂತ್ರ, ವ್ಯಾಹೃತಿ ಮತ್ತು ನಾರಾಯಣ ಮಂತ್ರಗಳಿಂದ ಗಾಯತ್ರಿ ಮಂತ್ರ. ಆ ಗಾಯತ್ರಿ ಮಂತ್ರದೊಳಗೆ 3 ವರ್ಗಗಳಿವೆ. ಮೊದಲನೇ ವರ್ಗದಿಂದ ಪುರುಷ ಸೂಕ್ತ, ಎರಡನೇ ವರ್ಗದಿಂದ ಮೊದಲನೇ ಪಾದದಿಂದ ಋಗ್ವೇದ, ಎರಡನೇ ಪಾದದಿಂದ ಯಜುರ್ವೇದ, ಪುರುಷ ಸೂಕ್ತದ 1 ವರ್ಗ, ಎರಡನೇ ಪಾದದಿಂದ 2ನೇ ವರ್ಗ, ಮೂರನೇ ಪಾದದಿಂದ 3ನೇ ವರ್ಗ. ಆ ಪುರುಷ ಸೂಕ್ತದೊಳಗೆ ಮೊದಲನೇ ವರ್ಗದಿಂದ ಋಗ್ವೇದ, ಎರಡನೇ ವರ್ಗದಿಂದ ಯಜುರ್ವೇದ, 3ನೇ ವರ್ಗದಿಂದ ಸಾಮವೇದ. ಈ ಅನಂತವಾದ ವೇದಗಳಲ್ಲೇನೆ ಲೌಕಿಕ ವೈದಿಕವಾದ ಎಲ್ಲ ಶಬ್ದಗಳು ಸೇರಿಕೊಂಡಿದೆ. ಹೀಗೆ ಲೌಕಿಕ ವೈದಿಕವಾದ ಎಲ್ಲ ಶಬ್ದಗಳನ್ನು ಒಳಗೊಂಡ ವೇದ, ಆ ವೇದವನ್ನು ಬೋಧಿಸುವ ಪುರುಷ ಸೂಕ್ತ, ಪುರುಷ ಸೂಕ್ತವನ್ನು ಬೋಧಿಸುವ ಗಾಯತ್ರಿ ವಾಸುದೇವ, ಗಾಯತ್ರಿಯನ್ನು ಬೋಧಿಸುವ ವಾಸುದೇವ, ವಾಸುದೇವವನ್ನು ಬೋಧಿಸುವ ವ್ಯಾಹೃತಿ ನಾರಾಯಣ, ನಾರಾಯಣ ಮಂತ್ರವನ್ನು ಬೋಧಿಸುವ ಪ್ರಣವ. ಹೀಗಾಗಿ ಆ ಪ್ರಣವ ಮಂತ್ರದಲ್ಲಿ ಅನಂತ ವೇದೋಕ್ತವಾದ ಎಲ್ಲ ಶಬ್ದಾರ್ಥಗಳು ಒಳಗೊಂಡಾಗಿದೆ. ಅಂತಹ ಪ್ರಣವ, ದಿವ್ಯವಾದ ಭವ್ಯವಾದ ಪ್ರಣವ ಮಂತ್ರವನ್ನು ಉಪಾಸನೆಯನ್ನು ಮಾಡುವವರು ಯಾರು? ನಾವೇನು ಪ್ರತಿನಿತ್ಯ ನಮಸ್ಕಾರವನ್ನು ಮಾಡ್ತೇವಲ್ಲ ಮುಖ್ಯಪ್ರಾಣದೇವರಿಗೆ, ಆ ಮುಖ್ಯಪ್ರಾಣದೇವರಿಗೆ ಅಷ್ಟು ಅನಂತ ವೇದ ಪ್ರತಿಭಾ ಎಂದರೆ ಪ್ರಣವ ಉಪಾಸನೆಯನ್ನು ಮಾಡ್ತಾರೆ. ಅಷ್ಟು ಭಗವಂತನ ಉಪಾಸನೆಯನ್ನು ಮಾಡೋಣದರಿಂದಲೇನೆ ಅವರಲ್ಲಿ ಯಾವ ಪಾಪಗಳು ಇಲ್ಲ, ಯಾವ ಅಸುರರ ಪ್ರವೇಶವಿಲ್ಲ ಅವರಲ್ಲಿ. ಅವರ ಸಮಗ್ರವಾದ ಜೀವನದೊಳಗೆ ಪರಿಶುದ್ಧತೆ ಅಂತಂದ್ರೆ ಊಹಾತೀತ. ಯಾಕೆ? ಅತಿ ಸಣ್ಣ ಪಾಪವನ್ನು ಮಾಡಿಲ್ಲ. ಸಣ್ಣ ಪಾಪವನ್ನು ಮಾಡುವುದಕ್ಕೆ ಪ್ರಚೋದನೆಯನ್ನು ಮಾಡುವ ಸಣ್ಣ ದೈತ್ಯ ಅವರೊಳಗಿಲ್ಲ, ಪ್ರವೇಶ ಮಾಡಲಿಕ್ಕೆ ಸಾಧ್ಯವಿಲ್ಲ. ಆದ್ದರಿಂದಾಗಿಯೇನೆ ಪಾಪಾವಿದ್ಧ ದೈತ್ಯ ಪೂಗಾವಿದ್ಧ ಎಂದು ಪ್ರಸಿದ್ಧರಾದವರು ನಮ್ಮ ಮುಖ್ಯ ಪ್ರಾಣದೇವರು. ಆ ಮುಖ್ಯ ಪ್ರಾಣದೇವರಲ್ಲಿ ಎಷ್ಟು ಗುಣಗಳಿವೆ ಅಂತಂದ್ರೆ ಶ್ರೀ ವಿಷ್ಣು ಭಕ್ತಿಯಾದಿ ಅನಂತ ಗಣ ಪರಿಪೂರ್ಣರಾಗಿದ್ದಾರೆ ಮುಖ್ಯ ಪ್ರಾಣದೇವರು. ಅಂದರೆ ಪಡೆಯಲೇಬೇಕಾದ, ಇರಲೇಬೇಕಾದ ಗುಣಗಳಲ್ಲಿ ಸರ್ವೋತ್ತಮವಾದ ಗುಣ ವಿಷ್ಣು ಭಕ್ತಿ. ಇರಲೇಬೇಕಾದ ಸರ್ವೋತ್ತಮವಾದ ಗುಣ ವಿಷ್ಣು ಭಕ್ತಿ, ಪಡೆಯಲೇಬೇಕಾದ ಸರ್ವೋತ್ತಮವಾದ ಫಲ ವಿಷ್ಣುವಿನ ಪ್ರಸಾದ. 2 ಕಾನ್ಸೆಪ್ಟ್ ಗಟ್ಟಿಯಾಗಿ, ಮೋಕ್ಷಾದಿಗಳಲ್ಲ,
ಐಹಿಕವಾದ ಜ್ಞಾನ ಅಪರೋಕ್ಷ ಜ್ಞಾನವಲ್ಲ, ಐಹಿಕವಾಗಿರ್ತಕ್ಕಂಥ ಐಶ್ವರ್ಯ ಸಂತಾನ ಮೊದಲಾದ ಫಲಗಳಲ್ಲ. ಏನು? ಇರಲೇಬೇಕಾದ ಗುಣ ವಿಷ್ಣು ಭಕ್ತಿ, ಪಡೆಯಲೇಬೇಕಾದ ಫಲ ವಿಷ್ಣುವಿನ ಪ್ರಸಾದ. ರಾಯರು ಎಷ್ಟು ಸುಂದರವಾಗಿ ನಮಗೆ ತಿಳಿಸಿಕೊಡ್ತಾರೆ, ಎಷ್ಟು ಅದ್ಭುತವಾಗಿದೆ. ಇದರ ವಿವರಣೆ ಮಾಡ್ತಾ ಹೋದರೆ ಊಹಾತೀತವಾಗಿರ್ತಕ್ಕಂಥ ವಿವರಣೆ. ನಮ್ಮಲ್ಲಿ ಸಹನೆ ಇರುತ್ತೆ, ದಯ ಇರುತ್ತೆ, ಕ್ಷಮ ಇರುತ್ತೆ, ಇನ್ನೇನೋ ಇರುತ್ತೆ. ಅವು ಪರಿಸ್ಥಿತಿಗಳಿಗೆ ತಕ್ಕಂತೆ ನಮ್ಮಲ್ಲಿ ಆ ಗುಣಗಳು ಅಭಿವ್ಯಕ್ತವಾಗ್ತಾ ಹೋಗುತ್ತೆ. ಗುಣವಂತನಾಗೋದು ಭಾಳ ಅಲ್ಟಿಮೇಟ್ ಆಗಿ ದೊಡ್ಡದಾದ್ದು. ಆದರೆ ಹೊರಗಿನ ಮೀನ್ಸ್ ಬೇರೆಯ 100 ಗುಣಗಳು ಇರುವುದರೊಟ್ಟಿಗೆ ಮೊಟ್ಟ ಮೊದಲಿಗೆ ಇರಲೇಬೇಕಾದ ಗುಣ ಯಾವುದು? ಅದು ವಿಷ್ಣು ಭಕ್ತಿ. ಸರ್ವೋತ್ತಮವಾದ ಗುಣ ವಿಷ್ಣು ಭಕ್ತಿ ನನ್ನಲ್ಲಿ ಇರಬೇಕಾದ ಗುಣಗಳಲ್ಲಿ. ಇನ್ನು ದೇವರಿಂದ ಪಡೆಯಬೇಕಾದ ಫಲದೊಳಗೆ ಯಾವುದು ಅಲ್ಟಿಮೇಟ್ ಆದದ್ದು? ಭಗವಂತನ ಪ್ರಸಾದ. ಆದ್ದರಿಂದಾಗಿ ವಿಷ್ಣು ಭಕ್ತಿಯೇ ಮೊದಲಾದ ಅನಂತ ಗುಣ ಪರಿಪೂರ್ಣರಾಗಿದ್ದಾರೆ ಮುಖ್ಯ ಪ್ರಾಣದೇವರು. ಅಲ್ಲ, ಅನಂತ ಗುಣ ಪರಿಪೂರ್ಣ ದೇವರು ಎಂಬುದಾಗಿ ನಾವು ಕೇಳಿದ್ದೇವೆ. ಅದೇ ದೇವರಂತೆ ಮುಖ್ಯ ಪ್ರಾಣದೇವರು ಅನಂತ ಗುಣ ಪರಿಪೂರ್ಣರಾಗಿಬಿಟ್ರೆ ಅಂದ್ರೆ ದೇವರಿಗೂ ಮುಖ್ಯ ಪ್ರಾಣದೇವರಿಗೂ ವ್ಯತ್ಯಾಸವೇನು ಬಂತು ಅಂತ ಪ್ರಶ್ನೆ ಬರುತ್ತೆ. ಅದಕ್ಕಾಗಿಯೇ ರಾಯರು ಶಬ್ದವನ್ನು ಜೋಡಿಸುವಾಗ ಬಹಳ ಅದ್ಭುತವಾಗಿ ಜೋಡಿಸಿದ್ದಾರೆ. ಶ್ರೀ ವಿಷ್ಣು ಭಕ್ತಿಯಾದಿ, ಭಗವಂತನ ಭಕ್ತಿಯೇ ಮೊದಲಾದ ಅನಂತ ಗುಣ ಪರಿಪೂರ್ಣ ಅಂತ ಹೇಳಿದ್ದಾರೆ. ಹಾಗಾಗಿ ಭಗವಂತನ ಭಕ್ತಿ ಏನಿದೆ ದೇವರಲ್ಲಿ ಇಲ್ಲ. ಯಾಕೆ? ಭಕ್ತಿ ಎನ್ನುವುದು ಏನಿದೆ ದೇವರಲ್ಲಿ ಇದೆಯೋ ಇಲ್ಲವೋ? ಭಕ್ತಿ ದೇವರಲ್ಲಿ ಅನಂತ ಗುಣಗಳಿವೆ. ಆ ಅನಂತ ಗುಣಗಳಲ್ಲಿ ಭಕ್ತಿ ಎನ್ನುವ ಗುಣ ದೇವರಲ್ಲಿ ಉಂಟೋ ಇಲ್ಲೋ? ನಾವು ಏನೋ ಎಮೋಷ್ನಲ್ ಆಗಿ ಭಾವನೆಯಲ್ಲಿ ತೊಳಗಿ ದೇವರಲ್ಲೂ ಕೂಡ ಭಕ್ತಿ ಇದೆ ಅಂತ ತಿಳಿದು ಬಿಟ್ರೆ ಅಂಧಂತಮಸ್ಸಾಗತ್ತೆ, ಬಹಳ ಅನರ್ಥವಾಗತ್ತೆ. ಯಾಕೆ? ಭಕ್ತಿಯ ಕಾರ್ಯವೇನು ಅಂತಂದರೆ ತನಗಿಂತಲೂ ಉತ್ತಮವಾದ ಗುಣಗಳುಳ್ಳವನಾಗಿದ್ದಾನೆ ಎಂದು ತಿಳಿದಾಗ ಮನಸ್ಸಿನಲ್ಲಿ ಒಂದೇನು ಭಾವನೆ ಆರ್ದ್ರತೆ ಹುಟ್ಟತ್ತೋ ಆ ಆರ್ದ್ರತೆಗೆ ಭಕ್ತಿ. ದೇವರಲ್ಲೂ ಇದು ಭಕ್ತಿ ಇದೆ ಅಂತಾದರೆ ದೇವರಿಗಿಂತಲೂ ಉತ್ತಮನಾದವನು ಮತ್ತೊಬ್ಬನಿದ್ದಾನೆ ಅಂತ ಹೇಳಿದಂತೆ ಆಯ್ತಲ್ಲ. ಇದು ಮಹಾ ಅನರ್ಥ ಸಾಧನ, ಇದು ಮಹಾ ಅನಂತಮ ಸಾಧನ. ಆದ್ದರಿಂದಾಗಿ ದೇವರಲ್ಲಿ ಭಕ್ತಿ ಇಲ್ಲ. ಭಕ್ತಿ ಇಲ್ಲದೆ ಇರೋಣದ್ರಿಂದಾಗಿಯೇನೆ ಆ ದೇವರಲ್ಲಿ ಇಲ್ಲದ ಭಕ್ತಿ, ಆ ಭಕ್ತಿಯಿಂದ ಆರಂಭಿಸಿಕೊಂಡು ಅನಂತ ಗುಣ ಪೂರ್ಣರಾಗಿದ್ದಾರೆ ಮುಖ್ಯ ಪ್ರಾಣದೇವರು ಅಂತ ಹೇಳೋದ್ರಿಂದ ದೇವರಿಗೂ ಮತ್ತು ಮುಖ್ಯ ಪ್ರಾಣದೇವರಿಗೂ ಏನಂತಾರೆ ಸಾಮ್ಯತೆ ಬರುವುದಿಲ್ಲ ಅಂತ ತಿಳಿಸಿಕೊಡ್ತಾರೆ. ಇಂತಹ ಮುಖ್ಯ ಪ್ರಾಣದೇವರು ಏನಾಗಿದ್ದಾರೆ ಅಂತಂದ್ರೆ ಅನಂತ ಜೀವ ನಿಯಾಮಕರು. ನನ್ನ ಮನೆಯೊಳಗಿರುವ 4 ಜನರಿಗೆ ನಾನು ನಿಯಮನ ಮಾಡ್ತೀನಿ, ಯಜಮಾನನಾಗಿದ್ದೇನೆ ಅಂತಂದ್ರೇನೆ ನನಗೊಂದು ಪ್ರಾಶಸ್ತ್ಯವಿರುತ್ತೆ. ಇಂಥ ಮನೆಯ ಯಜಮಾನ ಅಂತ ಹೇಳಿ. ಹೀಗಿರುವಾಗ ಅವ್ರು 4 ಮಂದಿ ಮಾತು ಕೇಳ್ತಾರೆ, ಕೇಳುವುದಿಲ್ಲ, ಹೇಳಿದ್ದಾಗತ್ತೆ, ಆಗುವುದಿಲ್ಲ. ಅವು ಏನಾಗತ್ತೋ ಆಗತ್ತೆ, ಆದರೂ ಕೂಡ ನಾನು ಯಜಮಾನ ಅಂತ ಹೇಳಿಕೊಳ್ತೇನೆ. ಹೀಗಿರುವಾಗ ಅನಂತ ಜೀವರಾಶಿಗಳಿಗೆ ಯಜಮಾನರಾದವರು, ನಿಯಾಮಕರಾದವರು ಯಾರು? ಮುಖ್ಯ ಪ್ರಾಣದೇವರು. ಅಥವಾ ಇನ್ನೊಂದು ರೀತಿಯಿಂದ ಇಂಥವರ ಯಾಜಮಾನ್ಯದೊಳಗೆ ನಾನಿದ್ದೇನೆ, ನಮ್ಮ ಹಿರಿಯರು ಇಂಥವರಾಗಿದ್ದಾರೆ ಅಂತ ನಾವು ಹೇಳಿಕೊಳ್ತೇವಲ್ಲ, ಹಾಗೆ ನನ್ನ ನಿಯಾಮಕರು ಮಾಡೋರು, ನನ್ನ ಯಜಮಾನ ಯಾರು ಅಂತಂದ್ರೆ ಮುಖ್ಯ ಪ್ರಾಣದೇವರು. ಆದ್ದರಿಂದಾಗಿ ಆ ಮುಖ್ಯ ಪ್ರಾಣದೇವರು ಅನಂತ ಜೀವ ನಿಯಾಮಕರಾದವರು. ಆ ಮುಖ್ಯ ಪ್ರಾಣದೇವರು ಪರಮದಯಾಳುಗಳಾಗಿದ್ದಾರೆ. ಅಂತೆಯೇ ಕ್ಷಮಾ ಸಮುದ್ರರಾಗಿದ್ದಾರೆ. ಅಂತೆಯೇ ಭಕ್ತರ ಮೇಲೆ ತುಂಬ ವಾತ್ಸಲ್ಯವಿದೆ. ಭಕ್ತರ ಮೇಲೆ ಅಪರಿಮಿತವಾದ ವಾತ್ಸಲ್ಯ ಇರೋಣದ್ರಿಂದಲೇನೆ ಭಕ್ತರು ಮಾಡಿದ 100 ಅಪರಾಧಗಳನ್ನು ಸಹನೆ ಮಾಡಿ ಫಲ ಕೊಡ್ತಾರೆ. ಭಕ್ತರು ಮಾಡಿದ ಅಪರಾಧಗಳಿಗೆ ಅವರು ಫಲವನ್ನು ಕೊಡ್ತಾ ಹೋಗಿಬಿಟ್ರೆ ಭಕ್ತರಿಗೆ ಒಳಿತೇ ಆಗುವುದಿಲ್ಲ, ಒಳ್ಳೆಯದು ಅನ್ನೋದೇ ಆಗುವುದಿಲ್ಲ. 100,000 ಸಾವಿರಾರು ಲಕ್ಷ ಕೋಟಿ ಅಪರಾಧಗಳನ್ನು ಸಹನೆ ಮಾಡಿರೋಣದ್ರಿಂದಲೇನೆ ನಮಗೆ ಇವತ್ತು ಒಳ್ಳೆಯದಾಗತ್ತೆ. ಆದ್ದರಿಂದಾಗಿ ಮುಖ್ಯ ಪ್ರಾಣದೇವರ ಚಿಂತನೆಯನ್ನು ಮಾಡ್ತಾ ಇರುವಾಗ ಭಕ್ತಾಪರಾಧ ಸಹಿಷ್ಣು, ಅಂತಹ ಮುಖ್ಯ ಪ್ರಾಣದೇವರ ಅವತಾರಭೂತರಾಗಿದ್ದಾರೆ ನಮ್ಮ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು. ಶ್ರೀಮದಾಚಾರ್ಯರು ಅಂತ ಹೇಳಿದ ಹಾಗೆ ಅಜ್ಞ, ಜ್ಞಾನಾರ್ಥಿ, ಜ್ಞಾನಯೋಗ್ಯ, ಭಗವತ್ ಕೃಪಾಪಾತ್ರಭೂತ, ಸಲ್ಲೋಕ ಕೃಪಾಲು, ಭಗವದಾಜ್ಞಾಂ ಶಿರಸಿ ಪರಮಾದರೇಣ ಅನರ್ಘ್ಯ ಶಿರೋರತ್ನವನ್ನಿಧಾಯ. ಮುಖ್ಯ ಪ್ರಾಣದೇವರಲ್ಲಿ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರಲ್ಲಿ ಅದ್ಭುತವಾದ ಭಕ್ತಿ ಬರುವುದಕ್ಕಾಗಿ ಈ ಮಾತನ್ನು ನಾನು ಹೇಳ್ತೇನೆ. ಸ್ವಲ್ಪ ವಿವರವಾಗಿ ಹೇಳ್ತೇನೆ, ಲಕ್ಷ್ಯ ಕೊಟ್ಟು ಕೇಳೋಣ. ಮೇಲಿನ 2-3 ಮಾತುಗಳಿಂದ ಮುಖ್ಯ ಪ್ರಾಣದೇವರಲ್ಲಿ ಭಕ್ತಿ ಬೆಳೆಯಲೇಬೇಕು.
ಯಾಕೆ ಅದ್ಭುತವಾದ ಮಹಿಮೆಗಳನ್ನು ಹೇಳಿದ್ದಾರೆ. ಈ ಮಾತಿನಿಂದ ನಮ್ಮ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರ ಮಹಿಮೆಯೂ ಏನನ್ನೋದು ಗೊತ್ತಾಗುತ್ತೆ. ಜ್ಞಾನವಿಲ್ಲದ ನಮ್ಮಂಥವರು, ಜ್ಞಾನಾರ್ಥಿ, ಜ್ಞಾನವಿಲ್ಲದೆ ಇರುವರು ಅನಂತ ಜೀವರಾಶಿಗಳು. ಆ ಅನಂತ ಜೀವರಾಶಿಗಳಲ್ಲಿ ಕೆಲವರೇ ಜ್ಞಾನವನ್ನು ಅಪೇಕ್ಷೆ ಪಡುವವರು, ಜ್ಞಾನ ಬೇಕು, ಜ್ಞಾನ ಭಿಕ್ಷೆಯನ್ನು ಬೇಡುವವರು ಜ್ಞಾನಾರ್ಥಿ. ಜ್ಞಾನಾರ್ಥಿಗಳಿಗೆಲ್ಲರಿಗೂ ಕೂಡ ಮುಖ್ಯ ಪ್ರಾಣದೇವರು ಜ್ಞಾನ ಕೊಡುವುದಿಲ್ಲ. ಜ್ಞಾನ ಯೋಗ್ಯನಾಗಿರಬೇಕು. ಅಪರೋಕ್ಷ ಜ್ಞಾನ ಪಡೆಯುವುದಕ್ಕೆ ಅವನು ಯೋಗ್ಯನಾಗಿರಬೇಕು. ಅಂದರೆ ಇದರ ಅರ್ಥವೇನು ಅಂತಂದರೆ, ನಮ್ಗೆ ಬಹಳ ವಿವರಣೆ ಮಾಡ್ತಾ ಹೋಗ್ಬಿಟ್ರೆ ಪ್ರಾಣಸಂಕಲ್ಪ ಗದ್ದೆ ಮುಗಿಯೋದಿಲ್ಲ. ಅದರಿಂದಾಗಿ ಸ್ವಲ್ಪ ವಿವರಣೆ ಮಾಡ್ತೇನೆ. ನಾನು ಫಲವನ್ನು ಬೇಡ್ತೇನೆ, ಫಲಕ್ಕೆ ಬೇಕಾದ ಕರ್ಮಗಳನ್ನು ಮಾಡಿದ್ದೇನೆ, ಆದ್ದರಿಂದಾಗಿ ಫಲವನ್ನು ಬೇಡ್ತೇನೆ ಅಂತಂದು ಮಾತ್ರಕ್ಕೆ ದೇವರು ಫಲ ಕೊಡಬೇಕು ಅಂತೇನಿಲ್ಲ. ಆ ಫಲವನ್ನು ಅನುಭವಿಸಲಿಕ್ಕೆ ನಾನು ಯೋಗ್ಯನಾಗಿರಬೇಕು. ಜ್ಞಾನಾರ್ಥಿ ಫಲಾರ್ಥಿಯಾದ ಮಾತ್ರಕ್ಕೆ ಫಲಗಳೆಲ್ಲವನ್ನೂ ನಮಗೆ ಕೊಡಬೇಕು ಅಂತ ಯಾರಪ್ಪನ ನಿಯಮವಿಲ್ಲ. ಹಾಗಾದರೆ ಆ ಫಲವನ್ನು ಪಡೆಯಲು ಯೋಗ್ಯನಾಗಿರಬೇಕು. ಜ್ಞಾನ ಯೋಗ್ಯ, ಫಲ ಯೋಗ್ಯನಾಗಿರಬೇಕು. ಜ್ಞಾನ ಯೋಗ್ಯ, ಬರೇ ಜ್ಞಾನ ಯೋಗ್ಯನಾದ ಮಾತ್ರಕ್ಕೆ, ಫಲವನ್ನು ಅನುಭವಿಸುವುದಕ್ಕೆ ಯೋಗ್ಯನಾದ ಮಾತ್ರಕ್ಕೆ ಆ ಫಲಗಳು ಸಿಗತ್ತೆ, ಜ್ಞಾನ ಸಿಗತ್ತೆ ಅಂತೇನಿಲ್ಲ. ಹಾಗಾದ್ರೆ ಇನ್ನೇನಿರಬೇಕು ಅಂತಂದ್ರೆ ಭಗವತ್ ಕೃಪಾ ಪಾತ್ರಭೂತನೂ ಆಗಿರಬೇಕು. ಭಗವಂತನ ಕರುಣಾಪಾತ್ರ ಭೂತನಾಗಿರಬೇಕು, ಜ್ಞಾನ ಯೋಗ್ಯನಾಗಿರಬೇಕು, ಜ್ಞಾನವನ್ನು ಬೇಡಿರಬೇಕು, ಫಲವನ್ನು ಬೇಡಿರಬೇಕು, ಫಲವನ್ನು ಅನುಭವಿಸಲು ಯೋಗ್ಯನಾಗಿರಬೇಕು. ಎರಡರ ಮೇಲೆ ದೇವರ ಕರುಣೆ ಇರಬೇಕು. ಹಾಗಾದರೆ ಮಾತ್ರ ನಮಗೆ ಜ್ಞಾನವಾಗಲಿ ಫಲವಾಗಲಿ ನಮಗೆ ಸಿಗಲಿಕ್ಕೆ ಸಾಧ್ಯವಿದೆ. ಇಲ್ಲದಿದ್ದರೆ ಸಿಗೋದಿಲ್ಲ. ಭಗವತ್ ಕೃಪಾಪಾತ್ರಭೂತ ಆದ ನಮ್ಮಂತಹ ಜೀವರಾಶಿಗಳನ್ನು ನೋಡಿ ಸಲ್ಲೋಕ ಕೃಪಾಲು ಸಜ್ಜನರ ಮೇಲೆ ಕೃಪೆಯನ್ನು ಮಾಡಿರ್ತಕ್ಕಂತಹ ಮುಖ್ಯ ಪ್ರಾಣದೇವರು ದೇವರ ಆಜ್ಞೆಯನ್ನು ಶಿರಸ ಧಾರಣೆಯನ್ನು ಮಾಡಿ, ದೇವತೆಗಳ ಪ್ರಾರ್ಥನೆಯನ್ನು ಹಾರದಂತೆ ಹೃದಯದೊಳಗೆ ಧಾರಣವನ್ನು ಮಾಡಿ, ಸರ್ವಸ್ವಕೀಯ ತಮ್ಮವರಾದ ಎಲ್ಲ ಜನರ ಮೇಲೆ ಅನುಗ್ರಹವನ್ನು ಮಾಡುವುದಕ್ಕಾಗಿ ಭೂಮಿ ಮೇಲೆ ಅವತಾರವನ್ನು ಮಾಡಿದ್ದಾರೆ. ಇವತ್ತು ನಿಮ್ಮ ಹೈದರಾಬಾದಿನೊಳಗೆ ಜಗತ್ತಿನ ಕಾರ್ಯವನ್ನು ಬದಿಗೆ ಇಟ್ಟು ಅನುಗ್ರಹವನ್ನು ಮಾಡುವುದಕ್ಕಾಗಿ ಸತ್ಯಾತ್ಮ ತೀರ್ಥರು ಬಂದಿದ್ದಾರೆ ಎಂಬ ಕಾರಣಕ್ಕಾಗಿ ನೀವು ಎಷ್ಟು ಅವರ ಆರಾಧನೆಯನ್ನು ಮಾಡ್ತೀರಿ, ಅವರಿಗೆ ಎಷ್ಟು ಅನುಕೂಲ ಮಾಡ್ತೀರಿ, ಅವರಿಂದ ಎಷ್ಟು ಲಾಭವನ್ನು ಪಡಿತೇವೆ, ಅವರಲ್ಲಿ ಎಷ್ಟು ನಮ್ಮ ಮೇಲೆ ಎಷ್ಟು ಕರುಣೆ ಮಾಡಿದ್ದಾರೆ ಅನ್ನೋ ಭಾವನೆ ಬರುತ್ತೆ. ಸತ್ಯ ತಾನೆ? ಹಾಗೇನೆ ಶ್ರೀ ಸತ್ಯಾತ್ಮ ತೀರ್ಥ ಶ್ರೀಪಾದಂಗಳವರಿಗೆ ಗಿಂತಲೂ ಅನಂತ ಕೋಟಿ ಉತ್ತಮರಾಗಿರ್ತಕ್ಕಂತಹ ಮುಖ್ಯ ಪ್ರಾಣದೇವರು ಭೂಮಿ ಮೇಲೆ ಯಾಕೆ ಅವತಾರ ಮಾಡಿದ್ದಾರೆ ಅಂದಮೇಲೆ ನಮ್ಮ ಮೇಲೆ ಅನುಗ್ರಹವನ್ನು ಮಾಡೋದಕ್ಕಾಗಿ. ಅಂದಮೇಲೆ ನಾವು ಸ್ವಾಮಿಗಳ ಮೇಲೇನೆ ಇಷ್ಟು ಕೃತಜ್ಞರಾಗಿರುವಾಗ ಮುಖ್ಯ ಪ್ರಾಣದೇವರಿಗೆ ಇನ್ನೆಷ್ಟು ಕೃತಜ್ಞರಾಗಿರಬೇಕು. ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರಿಗೆ ಮತ್ತೆಷ್ಟು ಕೃತಜ್ಞರಾಗಿರಬೇಕು, ಊಹೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ಬಂದು ಸುಮ್ಮನೆ ಕುಳಿತುಕೊಳ್ಳಲಿಲ್ಲ, ಸಕಲ ಸಚ್ಛಾಸ್ತ್ರಗಳನ್ನು ನಿರ್ಮಾಣವನ್ನು ಮಾಡಿದರು, ಸರ್ವಮೂಲ ಗ್ರಂಥಗಳನ್ನು ನಿರ್ಮಾಣವನ್ನು ಮಾಡಿಕೊಟ್ರು. ಸರ್ವಮೂಲ ಗ್ರಂಥಗಳನ್ನು ನಿರ್ಮಾಣವನ್ನು ಮಾಡುವ ಮುಖಾಂತರ ಎಲ್ಲ ದುರ್ವಾದಗಳನ್ನು ಪರಿಹಾರವನ್ನು ಮಾಡಿದರು. ಅನಾದಿ ಸತ್ಸಂಪ್ರದಾಯ ಪರಂಪರಾ ಪ್ರಾಪ್ತವಾದ ಶ್ರೀ ವೈಷ್ಣವ ಸಿದ್ಧಾಂತವನ್ನು ಗಟ್ಟಿಯಾಗಿ ಪ್ರತಿಪಾದನೆಯನ್ನು ಮಾಡಿದರು. ಆದ್ದರಿಂದಾಗಿಯೇ ಮುಖ್ಯ ಪ್ರಾಣದೇವರು ದೇವರ ಅನುಗ್ರಹಕ್ಕೆ ಪಾತ್ರಭೂತರು. ಮುಖ್ಯ ಪ್ರಾಣದೇವರ ದೇವರ ದಿವ್ಯವಾದ ಅನುಗ್ರಹಕ್ಕೆ ಪಾತ್ರಭೂತರು ಮುಖ್ಯ ಪ್ರಾಣದೇವರು. ಅಂತೆಯೇ 32 ಲಕ್ಷಣಗಳಿಂದ ಯುಕ್ತರಾದ ಪರಮ ಚಲುವರು. 70 ಕೋಟಿ ಮಹಾಮಂತ್ರಗಳನ್ನು ನಿರಂತರ ಜಪ ಮಾಡಿ ಸಿದ್ಧಿ ಮಾಡಿಕೊಂಡವರು ಮುಖ್ಯ ಪ್ರಾಣದೇವರು. ಎಷ್ಟು? 70 ಕೋಟಿ ಮಹಾಮಂತ್ರಗಳನ್ನು ಸಿದ್ಧಿ ಮಾಡಿಕೊಂಡವರು ಮುಖ್ಯ ಪ್ರಾಣದೇವರು. ಅಷ್ಟೇ ಅಲ್ಲ, 72 ಮಹಾಮಂತ್ರಗಳನ್ನು ನಮಗಾಗಿ ಕೊಟ್ಟವರು ಮುಖ್ಯ ಪ್ರಾಣದೇವರು. ಜಪ ಮಾಡಿಪ ಅಂಥೇಳಿ. ನಾವು ಪೆದ್ದುಗಳು 24 ಅಕ್ಷರದ ಗಾಯತ್ರಿ ಮಂತ್ರವನ್ನೇ ಜಪ ಮಾಡ್ಲಿಕ್ಕೆ ತಯಾರಿಲ್ಲದ ಪೆದ್ದು ಮನುಷ್ಯರು ನಾವು. ಹೀಗಿರುವಾಗ 72 ಮಹಾಮಂತ್ರಗಳನ್ನು ಏನು ಜಪ ಮಾಡ್ತೇವೆ? ಜಪ ಏನು ಮಾಡ್ತೇವೆ? ಉಪದೇಶ ಮಾಡುವವರು ವಿರಳ. ಯಾಕೆ? ಅದು ಪರಂಪರಾ ಪ್ರಾಪ್ತವಾಗಿ ಉಪದಿಷ್ಟವಾಗಿರಬೇಕು. ಉಪದೇಶ ಮಾಡುವವರು ವಿರಳ. ಉಪದೇಶ ಮಾಡಿದಾಗಲೂ ಜಪ ಮಾಡುವುದಕ್ಕೆ ನಮಗೆ ಸಮಯ, ಮನಸ್ಸು ಸಾಧ್ಯವೇ ಇಲ್ಲ, ಬರುವುದಿಲ್ಲ. ಮುಖ್ಯ ಪ್ರಾಣದೇವರನ್ನು 70 ಕೋಟಿ ಮಹಾಮಂತ್ರಗಳನ್ನು ಸಿದ್ಧ ಮಾಡಿಕೊಂಡವರು ಅಂತ ಹೇಳಿ ನಮಸ್ಕಾರವನ್ನು ಮಾಡೋಣದ್ರಿಂದ
ನಮಗೂ ನಮ್ಮ ಗುರುಗಳು ಉಪದೇಶ ಮಾಡಿದ ಮಂತ್ರಗಳ ಸಿದ್ಧಿ ಆಗತ್ತೆ, ಜಪ ಮಾಡೋದಕ್ಕೆ ಮನಸ್ಸು ಬರುತ್ತೆ. ಅಂತಹ ಮುಖ್ಯ ಪ್ರಾಣದೇವರು ಏನು ಮಾಡ್ತಾರೆ ಅಂತಂದರೆ ಸಾಕಷ್ಟು ಮಾತುಗಳನ್ನು ಹೇಳ್ತಾರೆ. ದೇವರ ಮೇಲೆ ಅಪರಂಪಾರ ಪ್ರೀತಿ ಮುಖ್ಯ ಪ್ರಾಣದೇವರಿಗೆ, ಅಪರಂಪಾರ ಪ್ರೀತಿ ಮುಖ್ಯ ಪ್ರಾಣದೇವರಿಗೆ. ಎಷ್ಟು ಪ್ರೀತಿ ಅಂತಂದರೆ ಭಗವತಿ ಭಕ್ತ್ಯತಿಶಯೇನ ಭಗವದ್ ಉಪಾಸನಾರ್ಥಂ ಸ್ವೇಚ್ಛೆಯ ಗೃಹೀತ ರೂಪಾಣ. ಈಗ ತಾಯಿ ಇದ್ದಾಳೆ, ತಾಯಿ ಮಗನನ್ನು ಎಬ್ಬಿಸ್ತಾಳೆ, ಸ್ನಾನ ಮಾಡಿಸ್ತಾಳೆ, ಬಟ್ಟೆ ಹಾಕ್ತಾಳೆ, ಬಟ್ಟೆ ಐರನ್ ಮಾಡಿ ಕೊಡ್ತಾಳೆ, ಹೋಮ್ವರ್ಕ್ ಮಾಡ್ತಾಳೆ, ಪುಸ್ತಕ ಜೋಡಿಸ್ತಾಳೆ, ಅಡಿಗೆ ಮಾಡ್ತಾಳೆ, ಟಿಫಿನ್ ಮಾಡ್ತಾಳೆ, ಊಟ ಮಾಡಿಸ್ತಾಳೆ, ಕೊನೆಗೆ ಮಲಗಿಸ್ತಾಳೆ. ಇಷ್ಟೆಲ್ಲ ಅವತಾರಗಳನ್ನು ತಾಳಿ ತನ್ನ ಮಗನನ್ನು ನೋಡಿಕೊಡ್ತಾಳೆ. ಯಾಕೆ? ಆ ಮಗನ ಮೇಲೆ ಅಷ್ಟು ಪ್ರೀತಿ ಇದೆ. ಅದೇ ಇನ್ನೊಂದು ಮಗನನ್ನು ನೋಡ್ಲಿಕ್ಕೆ ಆಗುವುದಿಲ್ಲ. ಯಾಕೆ? ಆ ಮಗನ ಮೇಲೆ ಪ್ರೀತಿ ಇಲ್ಲ. ಆ ಮಗ ದತ್ತಕ್ಕೆ ಬಂದಿರಲಿ, ಅಣ್ಣ ತಮ್ಮಂದರ ಮಗನಾಗಿರಲಿ, ಅಕ್ಕ ತಂಗಿಯ ಮಕ್ಕಳಾಗಿರಲಿ, ಇನ್ಯಾರಾಗಿರಲಿ, ತಾನೇ ದತ್ತಕ್ಕೆ ತೆಗೆದುಕೊಂಡಿರಲಿ. ಆದರೆ ತನ್ನ ಔರಸ ಮಗನ ಮೇಲೆ ಮಾಡುವ ಪ್ರೀತಿ ಎಷ್ಟಿದೆ ಅಷ್ಟು ಪ್ರೀತಿ ಉಳಿದವರ ಮೇಲೆ ಇರೋದಿಲ್ಲ. ಅಷ್ಟಷ್ಟೇ ಕೆಲಸಗಳನ್ನು ಅವ್ರಿಗೆ ಬಂದೆ ಬಾರಪ್ಪ ಭಾಳ ಚಲೋ ಆಯ್ತು ಅಂತ ಇಷ್ಟು ಹೇಳಿ ಮುಗಿಸಿಬಿಡ್ತಾನೆ. ಇಲ್ಲಿ ಯಾಕೆ ಹೆಚ್ಚು ಮಾಡಿದ? ತುಂಬ ಪ್ರೀತಿ ಇದೆ. ಹಾಗೆ ಮುಖ್ಯ ಪ್ರಾಣ ದೇವರಿಗೆ ದೇವರ ಮೇಲೆ ಎಷ್ಟು ಪ್ರೀತಿ ಅಂತಂದರೆ ನೂರಾರು ಸಾವಿರಾರು ಅನಂತ ರೂಪಗಳನ್ನು ತಾಳಿ ದೇವರ ಪೂಜೆಯನ್ನು ಮಾಡ್ತಾರೆ ಮುಖ್ಯ ಪ್ರಾಣದೇವರು. ಭಗವತಿ ಭಕ್ತ್ಯತಿಶಯೇನ ಭಗವದ್ ಉಪಾಸನಾರ್ಥಂ ಸ್ವೇಚ್ಛೆಯ ಗೃಹೀತ ರೂಪಾಣ. ಅನಂತ ರೂಪಗಳನ್ನು ತಾಳಿ ಅನಂತ ರೂಪಾತ್ಮಕನಾದ ದೇವರ ಆರಾಧನೆಯನ್ನು ಮಾಡ್ತಾರೆ. ಹೀಗೆಲ್ಲಿ ಹೇಳಿದ್ದಾರೆ ಅಂತಂದರೆ ಈ ಈ ಈ ಈ ಶಕ್ತಿ, ಈ ಕೌಶಲ ಮುಖ್ಯ ಪ್ರಾಣದೇವರಿಗೆ ಹೇಗೆ ಬಂತು? ಫಸ್ಟ್ ಈ ಕೌಶಲ ಅನಂತ ರೂಪಗಳನ್ನು ತಾಳಿ ಅನಂತ ರೂಪಾತ್ಮಕನಾದ ದೇವರ ಚಿಂತನೆಯನ್ನು ಪೂಜೆಯನ್ನು ಮಾಡುವ ಕೌಶಲ ಮುಖ್ಯ ಪ್ರಾಣದೇವರಿಗೆ ಹೇಗೆ ಬಂತು ಅಂತಂದರೆ ಮುಖ್ಯ ಪ್ರಾಣದೇವರ DNA ಒಳಗೆ ಬಂದುಬಿಟ್ಟಿದೆ ಇದು. ಯಾಕೆ? ಮುಖ್ಯ ಪ್ರಾಣದೇವರ ತಾಯಿ ಯಾರು? ಲಕ್ಷ್ಮೀದೇವಿ. ಆ ಲಕ್ಷ್ಮೀದೇವಿ ಎಂಥವಳು? ಛತ್ರ ಚಾಮರ ವ್ಯಜನ ಪರ್ಯಂಕ ಪಾತ್ರ ರೂಪದಲ್ಲಿ ನಿಂತು ಚಿತ್ರ ಚರಿತನಾದ ಹರಿಯ ನಿತ್ಯ ಸೇವೆ ಮಾಡುತ್ತೀಯಳು. ಆ ಲಕ್ಷ್ಮೀದೇವಿಯೂ ಕೂಡ ಅನಂತ ರೂಪಗಳನ್ನು ತಾಳಿ ದೇವರ ಆರಾಧನೆಯನ್ನು ಮಾಡುವವಳು. ಅಂದಮೇಲೆ ಅವ್ರ ಮಗನಂದ ಮುಖ್ಯ ಪ್ರಾಣದೇವರಲ್ಲಿ ಬರುವುದಿಲ್ವಾ? ಹಾಗಾಗಿ ಅಷ್ಟು ಪ್ರೀತಿಯಿಂದ ಮುಖ್ಯ ಪ್ರಾಣದೇವರು ದೇವರ ದಿವ್ಯವಾದ ಭವ್ಯವಾದ ಆರಾಧನೆಯನ್ನು ಮಾಡ್ತಾರೆ. ಅಷ್ಟೇ ಅಲ್ಲದೇನೆ ನನಗಾಗಿ ದೇವರಲ್ಲಿ ಅದ್ಭುತವಾದ ಪ್ರಾರ್ಥನೆಯನ್ನು ಮಾಡ್ತಾರೆ. ಇದು ನನ್ನ ಮೇಲೆ ಮಾಡಿದ ಮುಖ್ಯ ಪ್ರಾಣದೇವರ ಕರುಣೆ. ಇದು ಬಹಳ ಪ್ರಧಾನವಾಗಿ ಚಿಂತನೆಯನ್ನು ಮಾಡುವಂಥದ್ದು. ಅವರಲ್ಲಿ ಏನೇನು ಕ್ವಾಲಿಟೀಸ್ಗಳಿವೆ ಅದೆಲ್ಲ ಓಕೆ, ಆದರೆ ನನಗೂ ಮುಖ್ಯ ಪ್ರಾಣದೇವರಿಗೂ ಏನಪ್ಪ ಸಂಬಂಧ ಅಂತ ನಾವು ವಿಚಾರವನ್ನು ಮಾಡಿದಾಗ ನನಗಾಗಿ ಎಷ್ಟು ಪ್ರಾರ್ಥನೆಯನ್ನು ಮಾಡ್ತಾರೆ. ದೇವರ ಮುಂದೆ ಕೈ ಒಡ್ಡಿ ನಿಲ್ತಾರೆ. ದೀನಂ ದೂನಂ ಅನಾಥಂ ಶರಣಾಗತಂ ಏನಂ ಉದ್ಧರ. ಸ್ವಭಕ್ತಂ ಮಾಂ ಉದ್ದೇಶ್ಯ, ಸ್ವಭಕ್ತನಾದ ನನ್ನನ್ನು ಉದ್ದೇಶವಾಗಿ ಇಟ್ಟುಕೊಂಡು ಭಗವತಃ ಪುರಃ, ಭಗವಂತನ ಎದುರಿಗೆ ನಿಂತವರಾಗಿ ಪರಮದಯಾಲೋ ಕ್ಷಮಾ ಸಮುದ್ರ ಭಕ್ತವತ್ಸಲ ಭಕ್ತಾಪರಾಧ ಸಹಿಷ್ಣು. ಹೇ ಭಗವನ್, ಪರಮದಯಾಲು ಆಗಿದ್ದೀಯಾ, ಅಂತೆಯೇ ಕ್ಷಮಾ ಸಮುದ್ರನಾಗಿದ್ದೀಯಾ, ಅಂತೆಯೇ ಭಕ್ತರ ಮೇಲೆ ವಾತ್ಸಲ್ಯವಿದೆ, ಆದ್ದರಿಂದಲೇ ಭಕ್ತರು ಮಾಡಿದ ಅಪರಾಧಗಳನ್ನು ಸಹನೆ ಮಾಡ್ತೀಯ. ಅಂತಹ ಹೇ ಭಗವನ್ ದೀನನಾದ. ಇವತ್ತು ದೀನ ದಲಿತ ಅಂತಂದರೆ ಹೊರಗೆ ಈ ಶಬ್ದಗಳನ್ನು ಹೇಳುವ ಹಾಗಿಲ್ಲ. ಓ ಅಂತೇಳಿ ನಮ್ಮನ್ನು ದೀನ ಅಂತಂದ್ರೆ ಓ ಅಂತ ಗದ್ದಲಗಳಾಗತ್ತೆ. ರಾಯರು ಹೇಳ್ತಾರೆ, ಮುಖ್ಯ ಪ್ರಾಣ ದೇವರ ಭಕ್ತರು ಯಾರು, ದೇವರ ಭಕ್ತರು ಯಾರು, ಅವರೆಲ್ಲರೂ ದೀನರೇ. ಆದ್ದರಿಂದಾಗಿ ದೀನನಾದ, ದೂನನಾದ, ಅನಾಥನಾದ, ಅವನಿಗೆ ಯಾರೂ ಒಡೆಯರಿಲ್ಲ, ನಿಯಾಮಕರಿಲ್ಲ, ಶರಣಾಗತನಾದ, ನಿನಗೆ ಶರಣು ಬಂದ ಏನಂ, ಈ ನನ್ನ ಭಕ್ತನನ್ನು ಉದ್ಧಾರ ಮಾಡೋ ಸ್ವಾಮಿ, ಈ ನಿನ್ನ ಭಕ್ತನನ್ನು ಉದ್ಧಾರ ಮಾಡೋ ಅಂತ ವಿಜ್ಞಾಪನ ಕರ್ತೃಣ ಅಖಂಡವಾಗಿ ವಿಜ್ಞಾಪನ ಮಾಡ್ತಿರ್ತಾರೆ ನಮ್ಮ ಪರವಾಗಿ ಮುಖ್ಯ ಪ್ರಾಣದೇವರು. ಅಂದಮೇಲೆ ನಾವೇನು ಬೇಡೋದು? ನಾವು ಏನನ್ನೂ ಬೇಡಬೇಕಾದ ಅವಶ್ಯಕತೆ ಇಲ್ಲ. ನಮಗೇನು ಬೇಕೋ, ಏನು ಬೇಡುವ, ಏನು ಕೊಡುವುದರಿಂದ ನಮ್ಮ ಉದ್ಧಾರವಾಗತ್ತೋ ಆ ಎಲ್ಲ ವಸ್ತುಗಳನ್ನು ಕೊಡೋರಿ ಅಂತ ಹೇಳಿ ಮುಖ್ಯ ಪ್ರಾಣದೇವರೇ ನಮ್ಮ ಪರವಾಗಿ ಬೇಡ್ತಿರ್ತಾರೆ ದೇವರಿಗೆ. ನಾವೇಕೆ ಬೇಡೋದು? ನಮಗೆ ವಿಹಿತವಾದ ಕರ್ಮಗಳನ್ನು ನಾವು ಮಾಡ್ತಾ ಹೋಗಿಬಿಡೋದು. ಈ ಎಲ್ಲ ಉದ್ದೇಶ ಬಿಟ್ಟುಕೊಂಡೇ ಗೀತೆಯಲ್ಲಿ ಕೃಷ್ಣ ಹೇಳಿದ, ಕರ್ಮವನ್ನು ಮಾಡುವುದಕ್ಕಾಗಿ ನಿನಗೆ ಅಧಿಕಾರ, ಫಲ ಬೇಡುವುದಕ್ಕೆ ನಿನ್ನ ಅಧಿಕಾರ ಇಲ್ಲ, ಫಲ ಕೊಡುವುದು ನನ್ನ ಕೈಯಲ್ಲಿ ಇದೆ.
ನನ್ನ ಕೈಯಲ್ಲಿದೆ ಅಂತ ದೇವರು ಹೇಳ್ತಾನೆ. ಏನು ಕರ್ಮ ಮಾಡೋದು ನಿನ್ನ ಕರ್ತವ್ಯ, ಫಲ ಕೊಡುವುದು ನನ್ನ ಜವಾಬ್ದಾರಿ, ಅದು ನನಗೆ ಬಿಟ್ಟಿದ್ದು. ಯಾಕೆ? ಈ ಕಾರಣಕ್ಕಾಗಿಯೇ ಫಲ ಬೇಡುವುದು, ಫಲದ ಮೇಲೆ ಹಕ್ಕು ಸಾಧಿಸುವುದು. ನಾನು ಇಷ್ಟು ಮಾಡಿದ್ದೇನೆ, ನೀನು ಇಷ್ಟು ಕೊಡಲಿಕ್ಕೆ ಬೇಕು ಅಂತ ಹಕ್ಕು ಇದು ಯಾವುದೂ ದೇವರ ಮುಂದೆ ನಡೆಯೋದಿಲ್ಲ, ಇದು ಆಟ. ಯಾಕೆ? ನಮ್ಮ ಪರವಾಗಿ ನಮಗೇನು ಬೇಕು, ನಮ್ಮ ಕರ್ಮವನ್ನು ನೋಡಿ, ನಮ್ಮ ಯೋಗ್ಯತೆಯನ್ನು ನೋಡಿ ಆ ಮುಖ್ಯಪ್ರಾಣದೇವರ ದೇವರ ಹತ್ರ ನಮಗಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಇರ್ತಾರೆ. ಅಂತಹ ಮುಖ್ಯಪ್ರಾಣದೇವರ ಅಂತರ್ಯಾಮಿಯಾದ ಶ್ರೀಮದ್ ಆನಂದ ತೀರ್ಥ ಶ್ರೀಮಚ್ಚರಣ, ಆ ಮುಖ್ಯಪ್ರಾಣದೇವರ ಅವತಾರಿಗಳು ನಮ್ಮ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು, ಅವರ ಅಂತರ್ಯಾಮಿಯಾದ ಹೇ ಭಗವನ್. ಇಷ್ಟೆಲ್ಲ ಮುಖ್ಯಪ್ರಾಣದೇವರ ಗುಣಗಳನ್ನು ಹೇಳಿ ಬಿಟ್ಟದ್ದು ಬಹಳ ಇದೆ, ಹೇಳಿದ್ದು 4 ಹೇಳಿದ್ದೇನೆ. ಈ ಎಲ್ಲ ಗುಣಗಳಿಂದ ಯುಕ್ತರಾದ ಮುಖ್ಯಪ್ರಾಣದೇವರ ಅಂತರ್ಯಾಮಿಯಾದವನು ದೇವರು. ಡಬಲ್ ಬೆಡ್ರೂಮ್ ಮನೆಗೆ ಒಡೆಯ, ಅವನು ಭಾರಿ ಶ್ರೀಮಂತಿಕೆ. ನನ್ನ ಮನೆ 4 ರೂಮ್ಗಳಿವೆ ರೀ ಅಂತ ಹೇಳಿದ್ರೆ ಅವನು ಇನ್ನೂ ಭಾರಿ. ನಂದು ಡೂಪ್ಲೆಕ್ಸ್ ಇದೆ ಅಂತಂದ್ರೆ ಅವನು ಇನ್ನೂ ಭಾರಿ. ಹೀಗೆ ಯಾರ್ಯಾರು ಎಷ್ಟು ದೊಡ್ಡದಾದ ಮನೆಯೊಳಗೆ ಇರ್ತಾರೋ ಅವನ ದೊಡ್ಡಸ್ತನಿಕೆ ಅಷ್ಟು ಬೆಳೀತಾ ಹೋಗುತ್ತೆ. ಇದು ನಮ್ಮಲ್ಲಿ. ಗುಣವಂತರೊಳಗೆ ಇರುವಂತಹ ವ್ಯಕ್ತಿಯ ವೈಶಿಷ್ಟ್ಯ ಇನ್ನೂ ಬೆಳೀತಾ ಹೋಗುತ್ತೆ. ಹೀಗಿರುವಾಗ ಅನಂತ ಗುಣ ಪರಿಪೂರ್ಣರಾದ ಮುಖ್ಯಪ್ರಾಣದೇವರ ಅಂತರ್ಯಾಮಿಯಾಗಿದ್ದವನು ದೇವರು ಅಂತ ತಿಳಿದಾಗ ಆ ದೇವರ ಮಹಿಮೆ, ಆ ದೇವರ ವೈಶಿಷ್ಟ್ಯ, ಆ ದೇವರ ವೈಭವ ಊಹೆ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಆಗ ರಾಯರಿಗೆ ಯಾರೋ ಕೇಳ್ತಾರೆ, ಸ್ವಾಮಿ ದೇವರ ಮಹಿಮೆ ಸ್ವಲ್ಪ ಹೇಳ್ತೀರಾ ಅಂತ ಹೇಳಿದಾಗ ಹೇಳ್ತಾರೆ. ಎಂಥ ಅದ್ಭುತವಾಗಿ ಹೇಳ್ತಾರೆ ಅಂದರೆ, ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ಎನ್ನುವಂಥ 4 ರೂಪಗಳಿಂದ ಇರುವ, ವಿಶ್ವ ತೈಜಸ ಪ್ರಾಜ್ಞ ತುರಿಯ ಆತ್ಮ ಅಂತರಾತ್ಮ ಪರಮಾತ್ಮ ಜ್ಞಾನಾತ್ಮ ಎನ್ನುವಂಥ 8 ರೂಪಗಳಿಂದ ಇರುವ, ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ನಾರಾಯಣ ಎನ್ನುವಂಥ 5 ರೂಪಗಳಿಂದ ಇರುವ, ಮತ್ಸ್ಯ ಕೂರ್ಮ ವರಾಹ ನರಸಿಂಹ ವಾಮನ ಭಾರ್ಗವ ರಾಘವ ಕೃಷ್ಣ ಬುದ್ಧ ಕಲ್ಕಿ ಎನ್ನುವಂಥ 10 ರೂಪಗಳಿಂದ ಯುಕ್ತನಾದ, ಕೇಶವ ನಾರಾಯಣ ಮಾಧವ ಗೋವಿಂದ ವಿಷ್ಣು ಮಧುಸೂದನ ತ್ರಿವಿಕ್ರಮ ವಾಮನ ಶ್ರೀಧರ ಋಷಿಕೇಶ ಪದ್ಮನಾಭ ದಾಮೋದರ ಎನ್ನುವಂಥ 12 ರೂಪಗಳಿಂದ ಯುಕ್ತನಾದ, ಮತ್ತು ಕೇಶವ ನಾರಾಯಣ ಮಾಧವ ಗೋವಿಂದ ವಿಷ್ಣು ಮಧುಸೂದನ ತ್ರಿವಿಕ್ರಮ ವಾಮನ ಶ್ರೀಧರ ಋಷಿಕೇಶ ಪದ್ಮನಾಭ ದಾಮೋದರ ಸಂಕರ್ಷಣ ವಾಸುದೇವ ಈ ರೀತಿಯಾದ ಶ್ರೀಕೃಷ್ಣರವರೆಗೆ ಇನ್ನು 24 ರೂಪಗಳಿಂದ ಯುಕ್ತನಾದ, ವಿಶ್ವ ವಿಷ್ಣು ವಷಟ್ಕಾರಾದಿ 1000 ರೂಪಗಳಿಂದ ಯುಕ್ತನಾದ, ಅಜಿತಾದಿ ಅನಂತ ರೂಪಗಳಿಂದ ಯುಕ್ತನಾದವನು ನಾರಾಯಣ. ಆ ನಾರಾಯಣ ಏನ್ ಮಾಡ್ತಾನೆ ಅಂತಂದರೆ, ಶಾಂತಿಪತಿಯ ಅನಿರುದ್ಧನಾಗಿ ಜಗತ್ತನ್ನು ರಕ್ಷಣೆಯನ್ನು ಮಾಡ್ತಾನೆ, ಕೃತಿಪತಿ ಪ್ರದ್ಯುಮ್ನಾಗಿ ಜಗತ್ತನ್ನು ಸೃಷ್ಟಿ ಮಾಡ್ತಾನೆ, ಜಯಾಪತಿ ಸಂಕರ್ಷಣನಾಗಿ ಜಗತ್ತನ್ನು ಸಂಹಾರವನ್ನು ಮಾಡ್ತಾನೆ, ಕೊನೆಗೆ ಮಾಯಾಪತಿ ವಾಸುದೇವನಾಗಿ ಮೋಕ್ಷಪ್ರದನಾಗ್ತಾನೆ. ಅಂದರೆ ಇದು ದೇವರ ಉಪಕಾರ ಎಷ್ಟು ಇದೆ ಅಂತಂದರೆ, 2 ನಿಮಿಷದ ವಿವರಣೆ ಅಂತ ತಿಳ್ಕೊಳ್ಳೋಣ. ದೇವರು ಸೃಷ್ಟಿ ಮಾಡಿ ಎಷ್ಟು ಉಪಕಾರವನ್ನು ಮಾಡಿದ್ದಾನೆ. ಇವತ್ತು ನಮ್ಮ ಪಾಲಿಗೆ ಕಣ್ಣು ಸೃಷ್ಟಿ ಮಾಡಿದ್ದಾನೆ, ನಮ್ಮ ಪಾಲಿಗೆ ಚಸ್ಮ ಸೃಷ್ಟಿ ಮಾಡಿದ್ದಾನೆ, ನಮ್ಮ ಪಾಲಿಗೆ ಮಾತು ಸೃಷ್ಟಿ ಮಾಡಿದ್ದಾನೆ, ನಮ್ಮ ಪಾಲಿಗೆ ಕಿವಿ ಸೃಷ್ಟಿ ಮಾಡಿದ್ದಾನೆ, ನಮ್ಮ ಪಾಲಿಗೆ ಅನ್ನ ಸೃಷ್ಟಿ ಮಾಡಿದ್ದಾನೆ, ನಮ್ಮ ಪಾಲಿಗೆ ಬಟ್ಟೆ ಸೃಷ್ಟಿ ಮಾಡಿದ್ದಾನೆ. ಇವತ್ತು ನಾವು ಏನೆಲ್ಲ ನೋಡ್ತೇವೆ, ಏನೆಲ್ಲ ಕಾಣ್ತೇವೆ, ಏನೆಲ್ಲ ಉಪಭೋಗಿಸ್ತೇವೆ, ಅದನ್ನೆಲ್ಲವನ್ನೂ ಸೃಷ್ಟಿ ಮಾಡಿದವನು ದೇವರು. ಹಾಗಾದರೆ ಎಷ್ಟು ಒಂದು ಶರ್ಟ್ ಕೊಡಿಸಿದವನಿಗೇನೆ ನಾವು 100 ಥ್ಯಾಂಕ್ಸ್ ಹೇಳ್ತೇವೆ. ಹೀಗಿರುವಾಗ ಏನೂ ಇಲ್ಲದೆ ಇಷ್ಟು ಸೃಷ್ಟಿ ಮಾಡಿ ನಮಗಾಗಿ ಕೊಟ್ಟಂತಹ ದೇವರಿಗೆ ಎಷ್ಟು ಕೃತಜ್ಞರಾಗಿರಬೇಕು. ಇದು ಸೃಷ್ಟಿ. ಇನ್ನು ಸೃಷ್ಟಿ ಮಾಡಿದ ಮರುಕ್ಷಣಕ್ಕೇನೆ ಈಗ ಆಟವಾಡೋದಕ್ಕಾಗಿ ಕೂಸುಗಳಿಗೆ ಸಾಮಾನು ಕೊಡಿಸಿರ್ತಾರೆ, ಅದು 2 ನಿಮಿಷದೊಳಗೆ ಮುರಿದು ಹೋಗಿಬಿಡುತ್ತೆ. ಅಂದರೆ ಆ ಸಾಮಾನಿನ ಯೋಗ್ಯತೆ ಏನೋ 2 ನಿಮಿಷದೊಳಗೆ ಅದು ಸತ್ತು ಹೋಗಿಬಿಡುತ್ತೆ. ಬೆಳಿಗ್ಗೆ ತಗೊಂಡಿರ್ತಾರೆ, ಸಾಯಂಕಾಲದೊಳಗೆ ಅದು ನಾಶವಾಗಿ ಬಿಡುತ್ತೆ. ಹಾಗಾಯ್ತು ಅಂದರೆ ಬೆಳಿಗ್ಗೆ ಬಟ್ಟೆ ಉಟ್ಟುಕೊಂಡೇ ಇದು ರಾತ್ರಿಗೆ ನಾಶವಾಗಿ ಹೋಗಿಬಿಡ್ತು ಅಂದ್ರೆ ನಾಳೆಗೆ ಮತ್ತೆ 800 ರೂಪಾಯಿ ಹೊಸ ಬಟ್ಟೆ ಬೇಕು, ನಾಡ್ದಕ್ಕೆ ಮತ್ತೆ ಹೊಸ ಬಟ್ಟೆ ಬೇಕು, ನಾಡ್ದಕ್ಕೆ ಹೊಸ ಬಟ್ಟೆ ಬೇಕು. ಈ ಶರೀರ ಬಂತು, ಅವತ್ತು ರಾತ್ರಿನೇ ಸತ್ತು ಹೋಯ್ತು ಅಂದ್ರೆ ಬೆಳಿಗ್ಗೆ ಮತ್ತೊಂದು ಶರೀರ ಬಂತು. ಈ ಕಣ್ಣು ಬಂತು, ಮತ್ತೆ ರಾತ್ರಿ ಸತ್ತು ಹೋಯ್ತು ಅಂದ್ರೆ ಈ ಕಣ್ಣು ಮತ್ತೆ ಮರುದಿನಕ್ಕೆ ಮತ್ತೊಂದು ಹೊಸ ಕಣ್ಣು ಬೇಕು.
ಈ ತರಹದ ಅನರ್ಥವಾಗದೇ ಇರುವ ಹಾಗೆ ನಮ್ಮ 100ಕ್ಕೆ 100 ವರ್ಷಗಳವರೆಗೆ ಈ ಕಣ್ಣು ಹಾಗೆ ಇಟ್ಟ, ಈ ಶರೀರ ಹಾಗೆ ಇಟ್ಟ, ಅದನ್ನು ಹಾಗೆಯೇ ಪಾಲನೆಯನ್ನು ಮಾಡಿದಲ್ಲ. ಹಾಗಾಗಿ ಪಾಲನೆಯನ್ನು ಮಾಡಿ ನಮ್ಮ ಮೇಲೆ ದಿವ್ಯ ಅನುಗ್ರಹವನ್ನು ಮಾಡಿದ. ಇಂಥ ಎಷ್ಟೆಷ್ಟು ಪಾಲನೆಗಳಿವೆ, ನಾವು ಲೆಕ್ಕವನ್ನು ಮಾಡೋಣ. ಇನ್ನು ಸಂಹಾರವನ್ನು ಮಾಡುವುದು ದೇವರ ದೊಡ್ಡ ಉಪಕಾರನೇ. ಬಾಯಾಗ ಹಲ್ಲ, ಕಣ್ಣು ಕಾಣಿಸ್ತಾ ಇಲ್ಲ, ಕಿವಿ ಕೇಳಿಸ್ತಾ ಇಲ್ಲ, ಹೊಟ್ಟೆ ತಿಂದದ್ದು ಜೀರ್ಣವಾಗ್ತಾ ಇಲ್ಲ, ನಿಲ್ಲಿಕ್ಕಾಗ್ತಾ ಇಲ್ಲ, ಎಲುಬು ಉಳಿದಿಲ್ಲ, ಮಾಂಸ ಉಳಿದಿಲ್ಲ, ಏನು ಉಳಿದಿಲ್ಲ, ಸಾಯದೆ ಇದ್ರೆ ಅವನೆಂತ ನರಕ ಅನುಭವಿಸಬೇಕಾಗತ್ತೆ. ಆ ತರಹದ ದುರವಸ್ಥೆ ಬಾರದೆ ಇರುವ ಹಾಗೆ ದೇವರು ನಮ್ಮನ್ನು ಸಂಹಾರವನ್ನು ಮಾಡಿಯೂ ಉಪಕಾರವನ್ನು ಮಾಡ್ತಾನೆ. ಈಗ ಒಂದು ಬಟ್ಟೆ ತೆಗೆದುಕೊಂಡೆ, ಈ ಬಟ್ಟೆ ಉಡಬೇಕು ಅಂತೇಳಿ ಮನಸ್ಸು ಹುಟ್ಟಿದ ಮನಸ್ಸು ಅದು ಎಂದಿಗೂ ಸಾಯಲೇ ಇಲ್ಲ ಅಂತ ಅಂದ್ರೆ ಈ ಬಟ್ಟೆಯನ್ನೇ ನಿತ್ಯ ಉಡಬೇಕಾಗತ್ತೆ. ಹಾಗಲ್ಲ, ನಾಳಿಗೆ ಈ ಬಟ್ಟೆ ಮೇಲೆ ಅಭಿಮಾನ ನಾಶವಾಗಬೇಕು. ಸಾಕಪ್ಪ, ಈ ಬಟ್ಟೆ ಬೇಸರಿಗೆ ಬಂದಿದೆ ಅಂತ ಪಕ್ಕಕ್ಕಿಟ್ಟು ಹೊಸ ಬಟ್ಟೆ ಮೇಲೆ ಅಭಿಮಾನ ಹುಟ್ಟಬೇಕು. ಹೀಗೆ ಪ್ರತಿಯೊಂದು ತಿನ್ನುವ, ಭೋಗ ಮಾಡುವ, ಉಣ್ಣುವ ವಸ್ತುವಿನಲ್ಲಿ ಸೃಷ್ಟಿ, ಸ್ಥಿತಿ, ಲಯ, ನಿಯಮನ, ಅದಕ್ಕೆ ಜ್ಞಾನ, ಅದಕ್ಕೆ ಸಂಹಾರ ಎಲ್ಲವನ್ನು ಕೊಟ್ಟು ದಿವ್ಯವಾದ ಅನುಗ್ರಹವನ್ನು ಮಾಡುವವನು ದೇವರು. ಎಂಥ ಸೃಷ್ಟಿಯನ್ನು ಮಾಡಿದ್ದಾನೆ! ಸತ್ಯಲೋಕ, ತಪೋಲೋಕ, ಜನೋಲೋಕ, ಮಹರ್ಲೋಕ, ಸ್ವರ್ಗಲೋಕ, ಭೂಲೋಕ, ಅಂತರಿಕ್ಷಲೋಕ, ಭೂಲೋಕ, ಅತಲ, ವಿತಲ, ಸುತಲ, ತಲಾತಲ, ರಸಾತಲ, ಮಹಾತಲ, ಪಾತಾಲ, 14 ಲೋಕಾತ್ಮಕವಾದ ಬ್ರಹ್ಮಾಂಡ. ಆ ಬ್ರಹ್ಮಾಂಡದ ಮೇಲೆ ಪೃಥ್ವಿ, ಅದಾದ ಮೇಲೆ ಗಂಧ, ಅದಾದ ಮೇಲೆ ಅಪ, ಅದರ ಮೇಲೆ ರಸ, ಅದರ ಮೇಲೆ ವಾಯು, ಅಗ್ನಿ, ಅದರ ಮೇಲೆ ತೇಜಸ್ಸು, ಅದರ ಮೇಲೆ ವಾಯುವಿನ ಮೇಲೆ ಸ್ಪರ್ಶ, ಅದರ ಮೇಲೆ ಆಕಾಶ, ಆಕಾಶದ ಮೇಲೆ ಶಬ್ದ, ಅದರ ಮೇಲೆ ಮನಸ್ಸು, ಅದರ ಜೊತೆಗೆ ಇಂದ್ರಿಯಗಳು, ಅದರ ಮೇಲೆ ಅಹಂಕಾರ ತತ್ವ, ಅದರ ಮೇಲೆ ಮನಸ್ತತ್ವವಾಯಿತು, ಅಹಂಕಾರ ತತ್ವ, ಅದಾದ್ಮೇಲೆ ಮಹತ್ತತ್ವ, ಅದಾದ ಮೇಲೆ ಅವ್ಯಕ್ತ ತತ್ವ ಅಂದರೆ ತಮೋಗುಣ, ರಜೋಗುಣ, ಸತ್ವಗುಣ, ಅದರ ಇಂತಹ ಏನಂತಾರೆ 24 ತತ್ವಗಳಿಂದ ಕಾಂಪ್ಯಾಕ್ಟ್ ಆದ 14 ಲೋಕಾತ್ಮಕವಾದ ಅನಂತ ಜೀವರಾಶಿಗಳು ಇರಲು ಯೋಗ್ಯವಾದ ಬ್ರಹ್ಮಾಂಡ. ಆ ಬ್ರಹ್ಮಾಂಡದೊಳಗೆ 7 ದ್ವೀಪಗಳು, 7 ಸಾಗರಗಳು, ನದಿಗಳು, ನದಗಳು, ವೃಕ್ಷಗಳು, ಗಿಡಗಳು, ಬಳ್ಳಿಗಳು, ವನಸ್ಪತಿಗಳು, ತಿನ್ನುವ ಉಣ್ಣುವ ಧಾನ್ಯ, ದವಸ ಧಾನ್ಯಗಳು ಎಲ್ಲವನ್ನೂ ಸೃಷ್ಟಿ, ಸ್ಥಿತಿ, ಲಯ, ನಿಯಮನವನ್ನು ಮಾಡುವ ದೊರೆ ದೇವರು. ಇಂತಹ ಅನಂತ ಕೋಟಿ, ಇದು ಒಂದು ಬ್ರಹ್ಮಾಂಡ, ಇಂತಹ ಅನಂತ ಕೋಟಿ ಬ್ರಹ್ಮಾಂಡಗಳನ್ನು ಸೃಷ್ಟಿ ಮಾಡುವ, ನಿಯಮನವನ್ನು ಮಾಡುವ ಅಭೂತಪೂರ್ವವಾದ ಶಕ್ತಿ ಉಳ್ಳವನು ನಮ್ಮ ದೇವರು. ಈ ದೇವರು ತಾನೇನು ಮಾಡ್ತಾನೆ ಅಂತಂದರೆ, ಜಗತ್ತಿನಲ್ಲಿ ಇರುವ ಜೀವರಾಶಿಗಳು ಸತ್ವಗುಣ, ಸಾತ್ವಿಕರು, ರಾಜಸರು, ತಾಮಸರು. ಸಾತ್ವಿಕರಿಗೆ ತತ್ವಜ್ಞಾನವನ್ನು ಕೊಡ್ತಾನೆ, ತಾಮಸರಿಗೆ ಮಿಥ್ಯಾಜ್ಞಾನವನ್ನು ಕೊಡ್ತಾನೆ, ಅಜ್ಞಾನವನ್ನು. ರಜೋಗುಣದಲ್ಲಿ ಯುಕ್ತರಾದವರಿಗೆ ಮಿಶ್ರ ಜ್ಞಾನವನ್ನು ಕೊಡ್ತಾನೆ, ಸತ್ವಜ್ಞಾನರಿಗೆ ಮೋಕ್ಷ, ರಜೋ ಜನರಿಗೆ ನಿತ್ಯ ಸಂಸಾರ, ತಮೋಗುಣಿಗಳಿಗೆ ಅಂಧಂತಮಸ್ಸು, ಹೀಗೆ ಕೊಟ್ಟು ಸಾಧನೆಯನ್ನು ಮಾಡಿಸಿ ಈ ಅನಂತ ಜೀವರಾಶಿಗಳಿಂದ ಯುಕ್ತವಾದ ಬ್ರಹ್ಮಾಂಡವನ್ನು ತನ್ನ ಹೊಟ್ಟೆಯೊಳಗೆ ಹಾಕಿಕೊಂಡು ತಾನು ಪ್ರಳಯ ಕಾಲದೊಳಗೆ ಮಲಗಿಬಿಡ್ತಾನೆ. 2 ಚಪಾತಿ ಬಿಟ್ಟು 3ನೇ ಚಪಾತಿ ತಿಂದರೂ ಹೊಟ್ಟೆ ಇಷ್ಟು ಡುಮ್ಮಾಗಿ ಬಿಡುತ್ತೆ. ಅಂಥದ್ದು ಇಂತಹ ವಿಶಾಲವಾಗಿರ್ತಕ್ಕಂತಹ 14 ಅನಂತ ಜೀವರಾಶಿಗಳಿಂದ ಯುಕ್ತವಾದ ಸಮುದ್ರ, ನದಿ, ನದ, ಬೆಟ್ಟಗಳಿಂದ ಕೂಡಿರುವ 14 ಲೋಕಗಳು, 24 ತತ್ವಗಳಿಂದ ಒಳಗೊಂಡ ಬ್ರಹ್ಮಾಂಡವನ್ನು ಹೊಟ್ಟೆಯೊಳಗೆ ಹಾಕಿಕೊಂಡ್ರೆ ದೇವರ ಹೊಟ್ಟೆ ಎಷ್ಟು ದಪ್ಪಾಗಿರ್ಲಿಕ್ಕಿಲ್ಲ. ಅನಂತ ಬ್ರಹ್ಮಾಂಡಗಳು ಹೊಟ್ಟೆಯೊಳಗೆ ಇದ್ದರೂ ಕೂಡ ಪುಟ್ಟದಾದ ಹೊಟ್ಟೆ ದೇವರು, ಬಹಳ ಪುಟ್ಟದಾದ ಹೊಟ್ಟೆ. ವಲಿತ್ರಯಾಂಕಿತ ಉದರ ತನುತ್ವೇಪ್ಯಣ್ ಜಗದಂಡ ಮಂಡಲ ವಲಿತ್ರಯಾಂಕಿತ ಉದರಾಯ ನಮಃ. ಸಮಗ್ರವಾದ ಜಗತ್ತು ಹೊಟ್ಟೆಯೊಳಗಿದ್ದರೂ ಕೂಡ ಪುಟ್ಟದಾಗಿರ್ತಕ್ಕಂಥ ಉದರ ಉಳ್ಳವನು ದೇವರು. ಇದನ್ನು ದೇವರ ಚಿಂತನೆಯನ್ನು ಮಾಡಬೇಕು. ಸಣ್ಣ ಹೊಟ್ಟೆ ಯಾರಿಗೆ ಬೇಕು ಅಂತ ಅಪೇಕ್ಷೆ ಇದೆ, ಡಯಟ್ ಮಾಡಬೇಕಾದ ಅವಶ್ಯಕತೆ ಇಲ್ಲ. ದೇವರ ಈ ಗುಣವನ್ನು ಚಿಂತನೆಯನ್ನು ಮಾಡಿದರೆ ಸಾಕು, ಅದ್ಭುತವಾದ. ಹೀಗೆ ದೇವರ ಮಹಿಮೆಯನ್ನು ಹೇಳ್ತಾರೆ. ಅವನು, ಆ ಭಗವಂತ, ಇಷ್ಟು ಜಗತ್ತನ್ನು ಸೃಷ್ಟಿ ಮಾಡಿ ಪ್ರಳಯ ಕಾಲದೊಳಗೆ ಯಾರೂ ಇರೋದಿಲ್ಲ. ಶ್ರೀದೇವಿ ವಟಪತ್ರಶಾಹಿಯಾಗಿದ್ದಾಳೆ, ಭೂದೇವಿ ನೀರಾಗಿದ್ದಾಳೆ, ದುರ್ಗಾದೇವಿ ಅಂಧಕಾರವಾಗಿದ್ದಾಳೆ. ಅಲ್ಲಿ ಬ್ರಹ್ಮಮಾನದ ಪ್ರಕಾರ 87 ವರ್ಷಗಳವರೆಗೆ ಮಲಗಿಬಿಡ್ತಾನೆ ದೇವರು. 87 ವರ್ಷಗಳಾದ ಮೇಲೆ ದುರ್ಗಾದೇವಿ ಬಂದು ಪ್ರಾರ್ಥನೆಯನ್ನು ಮಾಡ್ತಾಳೆ. ಜಯ ಜಯ ಜಹ್ಯಜಾಂ ಅಜಿತ ದೋಷ ಗೃಹೀತ ಗುಣಂ
ತ್ವಮಸಿ ಯದಾತ್ಮನ ಸಮವರುದ್ಧ ಸಮಸ್ತ ಭಗಃ ಅಜ ಜಗದೋಕಸಾಂ ಅಖಿಲ ಶಕ್ತ್ಯವಬೋಧಕ ಚ ಕ್ವಚದಜಯ ಅನುಚರತೋ ಅನುಚರಿಯನ್ನಿಗಮಃ ಜಯ ಜಯ ಏಳು ಭಗವಾನ್ ಎದ್ದೇಳು ಅಂತ ಹೇಳಿದಾಗ ದೇವರು ಹೇಳ್ತಾನೆ. ದುರ್ಗಾದೇವಿ ಎಬ್ಬಿಸಿ ಎಷ್ಟು ಉಪಕಾರವನ್ನು ಮಾಡಿದ್ದಾಳೆ ಅದೂ ಕೂಡ ಊಹೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ಯಾಕೆ ಅಂತಂದ್ರೆ ನೀನು ಏಳು. ಇವತ್ತು ಯಾರು ಸಾಧನೆ ಮಾಡಿಕೊಂಡು ಮುಕ್ತರಾಗಿದ್ದಾರೆ ಅವರಿಗೆ ಮೋಕ್ಷದ ಆನಂದ ಕೊಟ್ಟಿಲ್ಲ, ಅವರಿಗೆ ಮೋಕ್ಷ ಆನಂದವನ್ನು ಕೊಡಬೇಕು. ಶ್ವೇತದ್ವೀಪ ದರ್ಶನ ನಿಮಿತ್ತೀಕೃತ್ಯ ಶ್ವೇತದ್ವೀಪದ ದರ್ಶನವನ್ನು ಮಾಡಿಸುವ ಮುಖಾಂತರ ಅವರಿಗೆ ಆನಂದವನ್ನು ಕೊಡಬೇಕು. ಯಾರು ಮುಕ್ತಿ ಯೋಗ್ಯರಾದ ಜೀವರಾಶಿಗಳಿದ್ದಾರೆ ಅವರಿಗೆ ಸಾಧನೆ ಮಾಡಿಸಬೇಕು. ಸಾಧನೆ ಮಾಡಿಸಬೇಕು ಅಂತಂದರೆ ಅನಾದಿ ಕಾಲದಿಂದ ಇರುವ ವೇದಗಳನ್ನು ನೀನು ಹೊರಗೆ ಉಚ್ಚಾರಣೆಯನ್ನು ಮಾಡಬೇಕು. ಆ ವೇದೋಕ್ತವಾದ ಕರ್ಮಗಳನ್ನು ಅವರು ಮಾಡಿ ಅವರು ಸಾಧನೆಯನ್ನು ಮಾಡ್ತಾರೆ. ಯಾರು ತಮೋ ಯೋಗ್ಯರಾಗಿದ್ದಾರೆ ಅವರಿಗೆ ತಮಸ್ ಸಾಧನೆ ಮಾಡಿಸಬೇಕು. ಯಾರು ಈಗಾಗಲೇ ತಮಸ್ಸನ್ನು ಪಡೆದಿದ್ದಾರೆ ಅವರಿಗೆ ದುಃಖವನ್ನು ಕೊಡಬೇಕು. ಹೀಗೆ ಅನಂತ ಕಾರ್ಯಗಳು ನಿನ್ನಿಂದ ಆಗಬೇಕಾಗಿದೆ. ಹೇ ಭಗವನ್ ತತ್ರ ತತ್ರ ಸ್ಥಿತೋ ವಿಷ್ಣು ತತ್ತಚ್ಛಕ್ತಿ ಪ್ರಬೋಧಯನ್. ಆ ಜೀವರಾಶಿಗಳಲ್ಲಿ ಅಂತರ್ಯಾಮಿಯಾಗಿ ಇದ್ದವನಾಗಿ ಅವರಿಂದ ಆ ಶಕ್ತಿಗಳನ್ನು ಉದ್ಬೋಧನೆಯನ್ನು ಮಾಡಿ ಅವರಿಂದ ಸಾಧನೆಯನ್ನು ಮಾಡಿಸಿ ಮೋಕ್ಷಾದಿ ಪುರುಷಾರ್ಥಗಳನ್ನು ಕೊಡಬೇಕಲ್ವೇ? ಹೇಳು ಅಂತ ಹೇಳಿ ದೇವರನ್ನು ಎಬ್ಬಿಸ್ತಾಳೆ. ಆಗ ಎದ್ದ ದೇವರು 13 ವರ್ಷಗಳ ಕಾಲ, ಬ್ರಹ್ಮಮಾನದ ಪ್ರಕಾರ 13 ವರ್ಷಗಳ ಕಾಲ ಎಲ್ಲ ಮುಕ್ತರಿಗೂ ಅದ್ಭುತವಾದ ಆನಂದವನ್ನು ಉಣಿಸ್ತಾನೆ, ದಿವ್ಯವಾದ ಆನಂದವನ್ನು ಕೊಡ್ತಾನೆ. ಆನಂದವನ್ನು ಅನುಭವಿಸಿ ಆದ ಮೇಲೆ ಏನು ಅದ್ಭುತವಾದ ಆನಂದವನ್ನು ಕೊಡ್ತಾನೆ. ಆನಂದವನ್ನು ಅನುಭವಿಸಿ ಆದ ಮೇಲೆ ಸೃಷ್ಟಿಯ ಮೊದಲ ಭಾಗ ಪ್ರಾರಂಭವಾಗುತ್ತೆ. ಮೊದಲನೇ ದಿನ. ಆ ಮೊದಲನೇ ದಿನ ಪ್ರಾರಂಭವಾದಾಗ ಲಕ್ಷ್ಮೀದೇವಿಗೆ ಹೇಳ್ತಾನೆ, ಸತ್ವಗುಣ ರಜೋಗುಣ ತಮೋಗುಣಾತ್ಮಕವಾದ ಲಕ್ಷ್ಮೀದೇವಿ. ಆ ಲಕ್ಷ್ಮೀದೇವಿಯಿಂದ 3 ಸೃಷ್ಟಿ ಮಾಡ್ತಾನೆ, ಸತ್ವಗುಣ ರಜೋಗುಣ ತಮೋಗುಣ. ರಜೋಗುಣ ತಮೋಗುಣಗಳಿಂದ ಮಹತ್ತತ್ವದಿಂದ ಅಹಂಕಾರ ತತ್ವ, ಅಹಂಕಾರ ತತ್ವದಲ್ಲಿ ವೈಕಾರಿಕ ತೈಜಸ ತಾಮಸ, ವೈಕಾರಿಕದಿಂದ ದೇವತೆಗಳ ಶರೀರ, ತೈಜಸದಿಂದ ಇಂದ್ರಿಯಗಳು, ತಾಮಸದಿಂದ ಪಂಚಮಹಾಭೂತಗಳು, ಆ ಪಂಚಮಹಾಭೂತಗಳಿಂದ ಬ್ರಹ್ಮಾಂಡ, ಆ ಬ್ರಹ್ಮಾಂಡದೊಳಗೆ 14 ಲೋಕಗಳು, ಅದರೊಳಗಿರುವ ಅನಂತ ಜೀವರಾಶಿಗಳು, ಅದರೊಳಗೆ ನಿನ್ನ ಭಕ್ತರು ಯಾರಿದ್ದಾರೋ ಸ್ವಾಮಿ ಅವರನ್ನು ಉದ್ಧಾರ ಮಾಡುವಂಥ ದೇವರಿಗೆ ಪ್ರಾರ್ಥನೆ. ಮತ್ತೆ ಹೀಗೆ ಅಭೂತಪೂರ್ವವಾದ ಸೃಷ್ಟಿ ಸ್ಥಿತಿ ಲಯವನ್ನು ಮಾಡುವಂಥ ದೇವರು ರಮಾದಿ ಅನಂತ ದೇವತೆಗಳಲ್ಲಿ ಇದ್ದಾನೆ. ರಮಾದಿ ಅನಂತ ಜೀವರಾಶಿಗಳನ್ನು ನಿಯಮನ ಮಾಡ್ತಾನೆ. ಏನು ಲಕ್ಷ್ಮೀ ನರಸಿಂಹಾತ್ಮಕ ಎಲ್ಲ ಜೀವರಾಶಿಗಳ ಅಂತರ್ಯಾಮಿಯಾದ ಭಗವಂತನಿಗೆ ಲಕ್ಷ್ಮೀ ನರಸಿಂಹ ಅಂತ ಕರೀತಾರೆ. ಆ ಲಕ್ಷ್ಮೀ ನರಸಿಂಹಾತ್ಮಕ ಭಗವನ್ ಪರಮದಯಾಲು ಕ್ಷಮಾ ಸಮುದ್ರ ಭಕ್ತವತ್ಸಲ ಭಕ್ತಾಪರಾಧ ಸಹಿಷ್ಣು ದೇಶಕಾಲಾಧಿಪತಿ ದೇಹೇಂದ್ರಿಯಾಧಿಪತಿ ಸೂರ್ಯವಂಶಧ್ವಜ ರಘುಕುಲ ತಿಲಕ ಲಕ್ಷ್ಮಣ ಭರತ ಶತ್ರುಘ್ನಾಗ್ರಜ ಶ್ರೀ ಅದ ಹನುಮದುಪಾಸಿತ ಚರಣ ಸೀತಾಪತೆ ಶ್ರೀರಾಮಚಂದ್ರ ಅಂತ ದೇವರ ಮಹಿಮೆಗಳನ್ನು ಹೇಳಿ ಈ ಜೀವ ನಾನು ಇನ್ಮೇಲೆ ಸಂಕಲ್ಪ ಇನ್ನ ಮೇಲೆ ಇಂತಿಂಥ ಮುಖ್ಯ ಪ್ರಾಣದೇವರು, ಆ ಮುಖ್ಯ ಪ್ರಾಣದೇವರ ಅಂತರ್ಯಾಮಿಯಾದ ಹೇ ಭಗವನ್ ಅಂತ ತಿಳಿದಾದ ಮೇಲೆ ನನ್ನ ಸಂಕಲ್ಪ ಏನು? ನನ್ನ ಸಂಕಲ್ಪ ತ್ವದಾಜ್ಞೆಯ, ನಿನ್ನ ಆಜ್ಞೆಯಿಂದ, ನಿನ್ನ ಪ್ರಸಾದದಿಂದ ನೀನು ನನ್ನಲ್ಲಿ ನಿಂತು ಪ್ರೇರಣೆಯನ್ನು ಮಾಡಿದಂತೆ ನಾನು ಮಾಡುವ ಕರ್ಮ ನಿನ್ನ ಪ್ರೀತ್ಯರ್ಥಕವಾಗಿ, ನಿನ್ನ ಉದ್ದೇಶಕವಾಗಿ ಅಖಂಡವಾಗಿ ನಿನ್ನನ್ನು ಸ್ಮರಣೆಯನ್ನು ಮಾಡ್ತಾ, ತ್ವದಾಜ್ಞೆಯ ನಿಯತರಾದ ನನ್ನನ್ನು ನಿಯಮನವನ್ನು ಮಾಡುವ ಆ ಮುಖ್ಯ ಪ್ರಾಣದೇವರಿಂದ ಪ್ರೇರಿತನಾಗಿ ನಾನು ಕರ್ಮಗಳನ್ನು ಮಾಡ್ತೇನೆ. ಆ ಮುಖ್ಯ ಪ್ರಾಣದೇವರು ಎಂಥವರು ಅಂತಂದರೆ ಏನು? ಪ್ರತಿದಿನಂ ಪ್ರತಿಕ್ಷಣಂ ಬುದ್ಧಿಶೋಧಕೇನ, ಪ್ರತಿದಿನ ಪ್ರತಿ ಕ್ಷಣದಲ್ಲೂ ಕೂಡ ವಿಪರೀತವಾಗಿ ವಿಚಿತ್ರವಾಗಿ ನನ್ನ ಬುದ್ಧಿಯನ್ನು ಶೋಧನೆಯನ್ನು ಮಾಡ್ತಾ ಇರ್ತಾರೆ. ನಮ್ಮ ಬುದ್ಧಿಯನ್ನು ಅವರು ಶೋಧನೆ ಮಾಡದೇ ಇದ್ರೆ ನಮ್ಮ ಬುದ್ಧಿಗೆ ಜಾಡ್ಡೆ ಹಿಡಿದು ಬಿಡುತ್ತೆ, ಮಂಡಾಗಿ ಬಿಡುತ್ತೆ, ಜಂಗ್ ಹತ್ತಿ ಬಿಡುತ್ತೆ. ಜಂಗ್ ಹತ್ತದೇ ಇರುವ ಹಾಗೆ, ಜಾಡ್ಯ ಬಾರದಿರುವ ಹಾಗೆ ನಮ್ಮ ಬುದ್ಧಿಯನ್ನು ಶೋಧನೆಯನ್ನು ಮಾಡುವವರು ಯಾರು? ಮುಖ್ಯ ಪ್ರಾಣದೇವರು. ಆ ಮುಖ್ಯ ಪ್ರಾಣದೇವರು ಎಂಥವರು? ಸರ್ವಕರ್ಮ ಕರ್ತೃಗಳಾಗಿದ್ದಾರೆ, ಸರ್ವಕರ್ಮ ಕಾರಯಿತೃಗಳು. ನನ್ನಲ್ಲಿ ನಿಂತು ಸ್ವಯಂ ಕರ್ಮಗಳನ್ನು ಮಾಡ್ತಾರೆ, ನನ್ನಲ್ಲಿ ನಿಂತು ಮಾಡಿಸ್ತಾರೆ. ಎಲ್ಲ ಕರ್ಮಗಳಿಗೆ ಸ್ವಾಮಿಯಾಗಿದ್ದಾರೆ, ಎಲ್ಲ ಕರ್ಮಗಳನ್ನು ಸಮರ್ಪಣೆಯನ್ನು ಮಾಡ್ತಾರೆ, ಎಲ್ಲ ಕರ್ಮಗಳನ್ನು ಫಲ ಭೋಗ ಮಾಡ್ತಾರೆ, ಎಲ್ಲ ಕರ್ಮಗಳನ್ನು ನಮಗೆ ಭೋಗ ಮಾಡುವುದಕ್ಕಾಗಿ ಅನುಕೂಲ ಮಾಡ್ತಾರೆ. ಸರ್ವಕರ್ಮಗಳಿಗೆ ಪ್ರೇರಕರಾಗಿದ್ದಾರೆ, ಸರ್ವಕರ್ಮಗಳನ್ನು ಉದ್ಬೋಧನೆಯನ್ನು ಮಾಡ್ತಾರೆ, ಸರ್ವಕರ್ಮಗಳಿಗೆ ಶುದ್ಧಿಯನ್ನು ತಂದುಕೊಡ್ತಾರೆ, ಸರ್ವಕರ್ಮಗಳಿಗೆ ಸಿದ್ಧಿಯನ್ನು ತಂದುಕೊಡ್ತಾರೆ, ಸರ್ವಕರ್ಮದ ನಿಷ್ಠರಾಗಿ ಇದ್ದಾರೆ, ಸರ್ವಕರ್ಮಗಳಲ್ಲಿ ಇದ್ದಾರೆ, ಸರ್ವಕರ್ಮಕ್ಕೆ ಸಾಕ್ಷಿಯಾಗಿದ್ದಾರೆ.
ಅಂತಹ ಮುಖ್ಯ ಪ್ರಾಣದೇವರ ಅಶೇಷ ಜೀವ ನಿಸ್ಸಂಖ್ಯಾನಾದಿಕಾಲೀನ ಧರ್ಮದ್ರಟ್ಟು ಸ್ವೇಚ್ಛೆಯ ಉದ್ಬೋಧಕೇನ. ಬಹಳಷ್ಟು ಹೇಳ್ತಾರೆ, ಸಮಯವಾಯಿತು, ಆದ್ದರಿಂದಾಗಿ ಮುಗಿಸೋಣ. ನಿನ್ನ ಚಿತ್ತವನ್ನು ತಿಳಿದುಕೊಂಡವರು, ಯಾವ ದೋಷಗಳು ಇಲ್ಲದೇ ಇರುವ, ನಿನ್ನ ಚಿತ್ತಕ್ಕೆ ಅನುಸಾರಿಯಾಗಿ ಇರುವ, ನಿನ್ನ ಅನುಗ್ರಹಕ್ಕೆ ಪಾತ್ರಭೂತರಾದ, ನನ್ನ ಯೋಗ್ಯತೆಯನ್ನು ತಿಳಿದಿರುವ ಮುಖ್ಯ ಪ್ರಾಣದೇವರಿಂದ ಪ್ರೇರಿತನಾಗಿ ನಿನ್ನ ಸ್ಮರಣೆಯನ್ನು ಮಾಡ್ತಾ ಶಯನಾತ್ ಸಮುತ್ಥಾಯ, ಶಯನ ಹಾಸಿಗೆಯಿಂದ ಎದ್ದು ಕೂಡಲೇನೆ ಅದ್ಯತನಂ, ಇವತ್ತಿಗೆ ವಿಹಿತವಾದ ಸ್ವಸ್ವರ್ಣಾಶ್ರಮೋಚಿತಂ, ನನಗೆ ವಿಹಿತವಾದ ವರ್ಣಾಶ್ರಮಕ್ಕೆ ಉಚಿತವಾದ, ಈ ದೇಶ ಕಾಲಾವಸ್ಥೆಗೆ ಯೋಗ್ಯವಾದ, ನಿತ್ಯವಾದ, ನೈಮಿತ್ಯಕವಾದ, ಕಾಮ್ಯವಾದ, ತ್ರಿವಿಧವಾದ ಈ ಕರ್ಮಗಳ, ತತ್ಪೂಜಾತ್ಮಕವಾದ ಈ ಕರ್ಮಗಳನ್ನು ಯಥಾಶಕ್ತಿ, ನನಗೆಷ್ಟು ಶಕ್ತಿ ಇದೆ, ಯಥಾಜ್ಞಪ್ತಿ, ನನಗೆಷ್ಟು ಜ್ಞಾನವಿದೆ, ಅಷ್ಟು ವೈಭವವಾಗಿ ನಾನು ಕರ್ಮಗಳನ್ನು ಮಾಡ್ತೇನೆ. ಅಷ್ಟೇ ಅಲ್ಲ, ನನ್ನ ಆಜ್ಞೆಯನ್ನು ಕೇಳುವ ವಿದ್ಯಾಸಂಬಂಧಿಗಳು ಶಿಷ್ಯರು, ದೇಹ ಸಂಬಂಧಿಗಳು ಹೆಂಡತಿ ಮಕ್ಕಳು ಮೊದಲಾದವರು, ಇವರೆಲ್ಲರೂ ನಿನ್ನವರಲ್ವ. ಅಂತಹ ನಿನ್ನ ಜನರಿಂದ ಈ ಕರ್ಮಗಳನ್ನು ನಾನು ತತ್ಪೂಜಾತ್ಮಕವಾದ ಕರ್ಮಗಳನ್ನು ಮಾಡಿಸ್ತೇನೆ ಅಂತ ಸಂಕಲ್ಪವನ್ನು ಮಾಡಬೇಕು. ಹೀಗೆ ಸಂಕಲ್ಪವನ್ನು ಮಾಡೋದರಿಂದ ನಮ್ಮ ಕರ್ಮಗಳು ಶುದ್ಧವಾಗತ್ತೆ, ನಮ್ಮ ಕರ್ಮಗಳು ಸಿದ್ಧವಾಗತ್ತೆ, ನಮ್ಮ ಕರ್ಮಗಳು ಫಲಿಸುತ್ತೆ ಎಂಬುದಾಗಿ ರಾಯರು ತಿಳಿಸ್ತಾರೆ. ಆದ್ದರಿಂದಾಗಿ ಪ್ರತಿನಿತ್ಯ ಸರಿಯಾಗಿ 6 ನಿಮಿಷದೊಳಗೆ ಈ ಪ್ರಾತಃ ಸಂಕಲ್ಪ ಗದ್ಯ ಮುಕ್ತಾಯವಾಗತ್ತೆ. ನಾನು ಆರಾಧನೆಯ ದಿನ ಬಂದಾಗ ಸಾಧ್ಯವಾದರೆ ಆಚಾರ್ಯರ ಮುಖಾಂತರ ಈ ಒಂದು ಪೇಪರ್ ಜೆರಾಕ್ಸ್ ಮಾಡಿಸಿ ತಮ್ಮೆಲ್ಲರ ಕೈಯಲ್ಲೂ ಒದಗಿಸುವ ಪ್ರಯತ್ನವನ್ನು ಮಾಡ್ತೇನೆ. ಅದರಿಂದ ಪ್ರತಿನಿತ್ಯ ಇದೊಂದು ಪಾರಾಯಣವನ್ನು ಮಾಡೋಣ. ಮೊದಲಿಗೆ 15 ನಿಮಿಷವಾಗತ್ತೆ. ಸ್ವಲ್ಪ ಗ್ರಿಪ್ ಸಿಕ್ಕಿತು ಅಂತಂದರೆ 10 ನಿಮಿಷದೊಳಗೆ ಮುಗಿಯುತ್ತೆ. ಬಾಯ್ಪಟ್ಟಾಯಿತು ಅಂದರೆ 7 ನಿಮಿಷದೊಳಗೇನೆ ಮುಕ್ತಾಯವಾಗತ್ತೆ. ನಾವು ಯಾವ ತರಹದ ಸಂಕಲ್ಪವನ್ನು ಮಾಡ್ತೇವೆ, ಆ ತರಹದ ಸಿದ್ಧಿಗಳು ನಮಗೆ, ಆ ತರಹದ ಕರ್ಮಗಳಲ್ಲಿ ನಾವು ತೊಡಗಿಕೊಳ್ಳುತ್ತೇವೆ. ಯಾವ ಕರ್ಮಗಳನ್ನು ನಾವು ಮಾಡ್ತೇವೆ ಆ ತರಹದ ಸಿದ್ಧಿ ಬರುತ್ತೆ. ಆದ್ದರಿಂದಾಗಿ ನಾವು ಮಾಡುವ ಶುದ್ಧವಾದ ಕರ್ಮಗಳ ಸಂಕಲ್ಪವನ್ನು ಮಾಡೋಣ. ಶುದ್ಧವಾದ ಕರ್ಮಗಳು ದೇವರು ನಮ್ಮಿಂದ ಮಾಡಿಸ್ತಾನೆ, ಮುಖ್ಯ ಪ್ರಾಣದೇವರು ನಮ್ಮಿಂದ ಮಾಡಿಸ್ತಾರೆ. ಆ ಶುದ್ಧವಾದ ಕರ್ಮಗಳನ್ನು ಮಾಡಿಸಿ ಆದ ಮೇಲೆ ಇವನಿಗೆ ಫಲ ಕೊಡುವಂತ ದೇವರಲ್ಲಿ ಮುಖ್ಯ ಪ್ರಾಣದೇವರೇ ಪ್ರಾರ್ಥನೆ ಮಾಡಿದ್ರು ಅಂತಾದರೆ ಆ ದೇವರು ಸಮೃದ್ಧವಾದ ಫಲವನ್ನು ಕೊಡ್ತಾನೆ. ಅಂತ ಅದ್ಭುತವಾದ ಫಲಕ್ಕೆ ನಾವೆಲ್ಲರೂ ಭಾಗಿಯಾಗೋಣ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಯಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತಯೇವಾಲಂ ವಿಷ್ಣುರ್ಮೇ ಪರಮಸ್ಸರ್ತ ಇತಿ ಶ್ರೀ ರಾಘವೇಂದ್ರಾಖ್ಯೇತನ ಕೃತಮಂಜಸ ಪ್ರಾತಃ ಸಂಕಲ್ಪ ಗದ್ಯಂ ಸ್ಯಾತ್ ಪ್ರೀತ್ಯೈ ಮಾಧವ ಮಧ್ವಯೋ. ಶ್ರೀಕೃಷ್ಣಾರ್ಪಣಮಸ್ತು. ಈ ಒಂದು ವಿಶಿಷ್ಟವಾದ ಅದ್ಭುತವಾದ ಕಾರ್ಯವನ್ನು ನಾನಾ ತರಹದ ಪಂಡಿತರುಗಳಿಂದ ಉಪನ್ಯಾಸ ಕಾರ್ಯವನ್ನು ಮಾಡಿಸುವುದಕ್ಕಾಗಿ ನಮ್ಮ ಹಿರಿಯರು, ನಮ್ಮ ಗುರುಗಳು, ನಮ್ಮ ಆತ್ಮೀಯರು ಆಗಿರ್ತಕ್ಕಂತಹ ಪಂಡಿತ ಲಕ್ಷ್ಮೀನಾರಾಯಣಾಚಾರ್ಯರು ಜಯ ಗುರು ರಾಘವೇಂದ್ರ ಈ ಟ್ರಸ್ಟ್ ವತಿಯಿಂದ ವಿಶಿಷ್ಟವಾದ ಕಾರ್ಯಗಳನ್ನು ಮಾಡಿಸ್ತಾ ಇರ್ತಾರೆ. ಸ್ವಯಂ ಅಲ್ಲಿ ಪಾಠ ಪ್ರವಚನವನ್ನು ಮಾಡ್ತಾರೆ. ಅನೇಕ ವಿದ್ವಾಂಸರನ್ನು ಇಟ್ಟುಕೊಂಡು ಪೋಷಣೆಯನ್ನು ಮಾಡ್ತಾರೆ. ಅನೇಕ ಗೃಹಸ್ಥರುಗಳಿಗೆ ತತ್ವಜ್ಞಾನ ಮಾರ್ಗದರ್ಶನವನ್ನು ಮಾಡ್ತಾರೆ. ನಾನಾ ವಿಧವಾದ ಕಾರ್ಯಗಳ ಚಟುವಟಿಕೆಗಳಲ್ಲಿ ಅವರು ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಅವರ ಸಹವಾಸವಾದದ್ದರಿಂದಾಗಿ ಇವತ್ತಿನ ದಿನ ಅತ್ಯಲ್ಪವಾದ ದೇವರ ಭಗವಂತನ ಕಾರ್ಯವನ್ನು ಚಿಂತನೆಯನ್ನು ಮಾಡುವ, ಮೆಲುಕು ಹಾಕುವ ಸೌಭಾಗ್ಯ ನನಗೆ ಸಿಕ್ಕಿದೆ. ಆದ್ದರಿಂದಾಗಿ ಆ ಗುರುಗಳು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ ಲಕ್ಷ್ಮೀನಾರಾಯಣಾಚಾರ್ಯರಿಗೂ, ಉಪನ್ಯಾಸ ಮಾಡಿದ ನನಗೂ, ಕೇಳಿದ ಕಾರ್ಯಕ್ರಮದಲ್ಲಿ ಭಾಗಿಯಾದ ತಮ್ಮೆಲ್ಲರಿಗೂ ಕೂಡ ವಿಶಿಷ್ಟವಾದ ಅನುಗ್ರಹವನ್ನು ಮಾಡಲಿ, ಮಂಗಳವನ್ನು ಮಾಡಲಿ, ಹಿತೋಪ್ಯತಿಶಯವಾದ ದಿವ್ಯವಾದ ಅನುಗ್ರಹಗಳನ್ನೆಲ್ಲವನ್ನು ನಮ್ಮ ಮೇಲೆ ಮಾಡಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡ್ತಾ, ರಾಘವೇಂದ್ರ 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 ಪಾಹಿಮಾಂ, ರಾಘವೇಂದ್ರ 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 ರಕ್ಷಮಾಂ. ಜೈ ಶ್ರೀ ರಾಘವೇಂದ್ರ. ಹರಯೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು.